ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ಪ್ರತಿನಿತ್ಯವೂ ಕೂಡ ಒಂದೊಂದು ಹೊಸ ವಿಚಾರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಹೋಗ್ತಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ರುದ್ರಾಕ್ಷಿಯ ಕುರಿತಾಗಿ ಗುರುಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ಸೊ ರುದ್ರಾಕ್ಷಿಯಲ್ಲಿ ಹಲವು ಬಗೆಗಳ ರುದ್ರಾಕ್ಷಿಗಳನ್ನು ನಾವು ನೋಡಬಹುದು. ಯಾರು ಯಾವ ಸಂದರ್ಭದಲ್ಲಿ ಯಾಕೆ ರುದ್ರಾಕ್ಷಿಯನ್ನು ಧರಿಸಬೇಕು, ರುದ್ರಾಕ್ಷಿಯನ್ನು ಧರಿಸೋದ್ರಿಂದ ಆಗುವಂತಹ ಲಾಭಗಳೇನು, ಇದರ ಕುರಿತಾಗಿ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ಮುಖಾಂತರವಾಗಿ ಗುರುಜಿಯವರು ನಮಗೆ ತಿಳಿ ಹೇಳ್ತಾರೆ. ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರುಜಿಯವರು. ಮೊದಲನೇದಾಗಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಕ್ಷತ್ರ ನಾಡಿ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ವಿಚಾರವನ್ನು ಗುರುಜಿಯವರು ತಿಳಿಸ್ಕೊಡ್ತಾರೆ. ಹಾಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಕೂಡ ನೇರವಾಗಿ ಕರೆಗಳನ್ನು ಮಾಡ್ಬೋದು. ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳನ್ನು ಕಂಡುಕೊಳ್ಬಹುದಾಗಿದೆ. ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ ಗೊತ್ತಿಲ್ಲ, ಸಮಯ ಡೌಟ್ ಇದೆ ಅನ್ನೋವಂಥವ್ರು ನೇರವಾಗಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಕ್ಕೆ ಅವಕಾಶವಿದೆ. 1ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗತ್ತೆ. ನಿಮ್ಮ ಪ್ರಶ್ನೆ ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ. ಹಾಗೆ ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ರುದ್ರಾಕ್ಷಿ ಕುರಿತಾಗಿ ಗುರುಜಿಯವರು ತಿಳಿಸ್ಕೊಡ್ತಾರೆ ಅಂತ ಹೇಳಿದ್ರು. ಅದ್ರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನಾವು ಪಡ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ನೀವು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತುಕೊಳ್ಬೇಕು. ನಮ್ಮ ಭವಿಷ್ಯ ಹೇಗಿದೆ, ನಾನು ಯಾವ ಕ್ಷೇತ್ರಕ್ಕೆ ಹೋದರೆ ಅಭಿವೃದ್ಧಿಯನ್ನು ಹೊಂದ್ತೀನಿ, ಸೊ ಇದ್ರ ಕುರಿತಾಗಿ ನಮಗೂ ಕೂಡ ಮಾಹಿತಿ ಬೇಕು ಅಂತ ಇಂಟ್ರೆಸ್ಟ್ ಇರೋವಂಥವ್ರು ನೇರವಾಗಿ ಆನ್ಲೈನ್ ಕ್ಲಾಸಸ್ಗೆ ಜಾಯಿನ್ ಆಗಲಿಕ್ಕೆ ಅವಕಾಶವಿದೆ. ಗುರುಜಿಯವರು 105 ಬ್ಯಾಚ್ಗಳನ್ನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ. 106ನೇ ಬ್ಯಾಚು ಇದೇ ತಿಂಗಳು 15ನೇ ತಾರೀಕಿಂದ ಆನ್ಲೈನ್ ಕ್ಲಾಸಸ್ನ ಅವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಲಕ್ಷಾಂತರ ವಿದ್ಯಾರ್ಥಿಗಳನ್ನು ಅವರು ಹೊಂದಿದ್ದಾರೆ. ಸೊ ನೀವು ಕೂಡ ಈ ಒಂದು ಕ್ಲಾಸಸ್ಗೆ ಜಾಯಿನ್ ಆಗಬೇಕು, ಇಂಟ್ರೆಸ್ಟ್ ಇದೆ ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳೋಕ್ಕೆ ಅವಕಾಶವಿದೆ. ಇನ್ನು ಇವತ್ತಿನ ದಿನ ವಿಶೇಷತೆಗೆ ಹೋಗೋಣ. ರುದ್ರಾಕ್ಷಿಯ ಮಹಿಮೆಯ ಕುರಿತಾಗಿ ಗುರುಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ರುದ್ರಾಕ್ಷಿಯಲ್ಲಿ ಹಲವು ರೀತಿಯಾದಂಥ ರುದ್ರಾಕ್ಷಿಗಳನ್ನು ನೋಡ್ತೀವಿ. ಯಾರು ಯಾವ ರೀತಿಯಾದಂಥ ರುದ್ರಾಕ್ಷಿಯನ್ನು ಯಾವ ಸಂದರ್ಭದಲ್ಲಿ ಧರಿಸಬೇಕಾಗತ್ತೆ, ಇದರ ಕುರಿತಾಗಿ ಗುರುಜಿಯವರು ತಿಳಿಸ್ಕೊಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಕಾಲರ್ಸ್ ವೆಯ್ಟ್ ಮಾಡ್ತಿದ್ದಾರೆ, ಅವರನ್ನು ಅಟೆಂಡ್ ಮಾಡಿಬಿಡೋಣ. ಮೊದಲನೇ ಕರೆ. ಹಲೋ, ಯಾವರಿಂದ ಕಾಲ್ ಮಾಡ್ತಿದ್ದೀರಾ? ಮಂಗಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು. ಶಿವಪ್ರಸಾದ್ ಅಂತ ಹೇಳಿ. ಇದು ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡ್ಬಿಡಿ ಫಸ್ಟ್. ಮ್ಯೂಟ್ ಮಾಡಿದ್ದೇನೆ ಮೇಡಮ್. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿ ಸರ್. ಹುಟ್ಟಿದ ದಿನಾಂಕ 12 ಜನವರಿ 1983. 1900 11 ಗಂಟೆ 59 ನಿಮಿಷ ನೈಟ್. ಇನ್ನೊಂದ್ಸಲಿ ಡೇಟ್ ಆಫ್ ಬರ್ತ್ ನ ರಿಪೀಟ್ ಮಾಡಿ. 12 ಜನವರಿ 1983. ಓಕೆ. 11 ಗಂಟೆ 59 ನಿಮಿಷ ನೈಟ್ ಮೇಡಮ್. ಅಂದ್ರೆ ಅದು ಮರು ದಿವಸ 12 ಗಂಟೆ ಬೆಳಿಗ್ಗೆ ಬುಧವಾರ ದಿವಸಕ್ಕೆ ಬರ್ತದೆ ಡೇಟ್. ಓಕೆ ಓಕೆ. ಯಾವ ಊರಲ್ಲಿ ಹುಟ್ಟಿರೋದು? 12 ಗಂಟೆ ಮಂಗಳೂರು 59 ನಿಮಿಷ. ಮಂಗಳೂರಲ್ಲೇ ಹುಟ್ಟಿರೋದು. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಒಂದು ನಮ್ದು ಮನೆದು ವಿಷಯದ ಬಗ್ಗೆ, ಇನ್ನೊಂದು ನಮ್ಮ ಉದ್ಯೋಗದ ಬಗ್ಗೆ. ಹೌದಾ, ಸರಿ. ಗುರುಗಳೊಟ್ಟಿಗೆ ಮಾತಾಡಿ. ಅದರ ಒಂದು ವಿಚಾರದ ಬಗ್ಗೆ ಕೇಳೋಕೆ ಅವಕಾಶವಿದೆ. ಗುರುಜಿ ಒಟ್ಟಿಗೆ ಮಾತಾಡಿ. ಸರಿ. 1 ಅವರ್ ನಿಮ್ದೇ ಹೇಳ್ಬಿಡ್ತೀವಿ ಬಿಡಿ ಸರ್. 1 ಅವರು ಹಂಗೆ ಲೈನಲ್ಲಿ ಇರಿ ಸರ್. ಫುಲ್ಲು ಫ್ರೀಯಾಗಿ ಹೇಳ್ಬಿಡ್ತೀವಿ. ಖಂಡಿತ. ಥ್ಯಾಂಕ್ ಯು. ಫ್ರೀಯಾಗಿ ಯಾವುದು ಹೇಳಲ್ಲ ನಾವು. ಈಗ ನಿಮ್ಮ ಡೇಟ್ ಸರಿ ಇಲ್ಲ ಯಾಕೋ ಹೇಳಿರೋದು. ಅದು ಮರು ದಿವಸ ಬರುತ್ತೆ, ಹಿಂದಿನ ದಿವಸ ಬರುತ್ತೆ, ಅದ್ರ ಮೊನ್ನೆ ಬರುತ್ತೆ. ಅದೆಲ್ಲ ಬೇಡ. ಬೆಳಕರ್ದಾಗ ಯಾವ ಡೇಟ್ ಹೇಳಿ ಅಷ್ಟೇ. ಬೆಳಕರ್ದಾಗ ಯಾವ ಡೇಟು? 11 ಗಂಟೆ 59 ನಿಮಿಷ. 11 ಗಂಟೆ 59 ನಿಮಿಷನಾ? ಹೌದು ಸರ್. 23:59. 23:59 ಅಂದ್ರೆ ಇನ್ನೂ ನೆಕ್ಸ್ಟ್ ಡೇಗೆ ಹೋಗಿಲ್ಲ. 13ನೇ ತಾರೀಕು ಹೋಗಿಲ್ಲ. ಬೆಳಕರ್ದಾಗ 13ನೇ ತಾರೀಕು ಬರುತ್ತೆ. ಹಿಂದೆ ಅಂದ್ರೆ 12ನೇ ತಾರೀಕೆ ತಗೋಬೇಕು. ಇದೇನಾದ್ರು ಇದು ತಪ್ಪಾಕಿದ್ರೆ ನಮ್ಗೆ ಗೊತ್ತಿಲ್ಲ. ನಾನು ಹೇಳೋದೆಲ್ಲ ತಪ್ಪಾಗುತ್ತೆ. ನಮ್ದಂದ್ರೆ ಧನುರಾಶಿ ಮೂಲ ನಕ್ಷತ್ರ 4ನೇ ಪಾದ ಬರುತ್ತೆ ಸರ್. ಸರಿ, ಓಕೆ. ಮದುವೆ ಆಯ್ತಾ? ಆಗಿದೆ ಸರ್. ಯಾವ ಇಸ್ವಿಲ್ ಆಯ್ತು? 2013 ಆಯ್ತು. ಅಂದ್ರೆ 10 ವರ್ಷದ, ಅಂದ್ರೆ 11 ವರ್ಷದ ಹಿಂದೆ. ಹೌದು ಸರ್. ಯಾಕೆ ಹುಡುಗಿ ಕೊಟ್ಟಿಲ್ಲ? ಮೂಲ ನಕ್ಷತ್ರ ನಿಮಗೆ ಅಂತನಾ? ಇಲ್ಲ, 31ನೇ ವಯಸ್ಸಲ್ಲಿ ಆದ್ರಲ್ಲ, ಅದಕ್ಕೋಸ್ಕರ. 31ನೇ ವಯಸ್ಸಲ್ಲಿ. ಹೌದು ಸರ್. ಗೊತ್ತು.
ಸೊ 31ರಲ್ಲಿ ಆದ್ರಲ್ಲ, ಸೊ ಯಾಕೆ ಮೂಲ ನಕ್ಷತ್ರ ಅಂತ ಕೊಡಲಿಲ್ವ ನಿಮ್ಗೆ ಹೆಣ್ಣು? ಅಲ್ಲ, ನಂಗೆ ಮದುವೆ ಆಗಿದೆ ಸರ್. ಗೊತ್ತು ರೀ. ಸರಿ ಆಯಿತು, ಮಂಗಳ ದಶ ನಡೀತಾ ಇದೆ. ಮಂಗಳ ದಶ ಜನರಲಿ ಮನೆ ಕಟ್ಟುವಂಥ ಯೋಗ ಕೊಡುತ್ತೆ. ಅದರಲ್ಲಿ ಬೇಕಾಗಿರ್ತಕ್ಕಂಥ 4ನೇ ಮನೆ ನೋಡಬೇಕು. 4ನೇ ಮನೆ ಸೂಚ್ಯಾಂಕವನ್ನು ನಾವು ಕಂಡುಹಿಡಿಬೇಕು. 2025 ಮೇವರೆಗೂ ಕೂಡ ಶುಕ್ರ ಇದೆ ಈಗ ಸದ್ಯಕ್ಕೆ, ಆಮೇಲೆ ಸೂರ್ಯ ಬರ್ತಾನೆ. ಭಾಳ ಶಾರ್ಟ್ ಟರ್ಮಲ್ಲಿ ಶುಕ್ರ ಇರೋದ್ರಿಂದ ಸೂರ್ಯನ ವಿಚಾರಕ್ಕೆ ನಾವು ಬದಲಾವಣೆ ಮಾಡೋಣ. ಮಂಗಳನಲ್ಲಿ ಇರ್ತಕ್ಕಂಥ ಒಂದು ಶುಕ್ರ 3 ಬಂದಿದೆ, ಅದಾದಮೇಲೆ 4 ಬಂದಿದೆ. ಮೇ ಆದಮೇಲೆ ನಿಮ್ಮ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ, ಬಿಲ್ಡಿಂಗ್ ಕಟ್ಟೋದು ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ 1 ವರ್ಷದೊಳಗೆ ಮುಗಿಸ್ತೀರಾ. ಯೋಗ ಭಾಳ ಚೆನ್ನಾಗಿದೆ. ಆ ಸಮಯ ಕೂಡಿ ಬಂದಾಗ ನಿಮಗೆ ಕಾಂಟ್ರಾಕ್ಟ್ರು ಮತ್ತು ಈ ಮೇಸ್ತ್ರಿಗಳು ಹಣ ಎಲ್ಲ ಬರುತ್ತೆ. ಅಂದ್ಕೊಂಡಾಗ ಯಾರೂ ಸಿಗಲ್ಲ. ಈಗ ನಾಳೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ಆ ಟೈಮ್ ಬಂದಿಲ್ಲ, ಲ್ಯಾಂಡ್ ಇದೆ, ಎಲ್ಲ ಇದೆ, ದುಡ್ಡಿದೆ, ಸ್ಟಾರ್ಟ್ ಮಾಡ್ತೀನಿ ಅಂದರೆ ಒಬ್ಬರು ಕಾಂಟ್ರಾಕ್ಟರ್ ಸಿಗ್ತಾಯಿಲ್ಲ, ಅವ್ರು ಸಿಗ್ತಾಯಿಲ್ಲ, ಇವ್ರು ಸಿಗ್ತಾಯಿಲ್ಲ. ಆಲ್ ಆರ್ ಟೈಮ್ ಬೌಂಡ್. ನಿಮ್ಮ ಟೈಮ್ ನೋಡ್ಕೊಳ್ಳೋಕ್ಕೆ ನಮ್ಮ ನಕ್ಷತ್ರ ನಾಡಿ ಕ್ಲಾಸಸ್ಸು 15ನೇ ತಾರೀಕು ಸ್ಟಾರ್ಟ್ ಆಗ್ತಾಯಿದೆ, ಜಾಯ್ನ್ ಆಗಿ. ಆಮೇಲೆ ಇವ್ರು ಮನೆ ಕಟ್ಟೋರು 100 ಅಲ್ಲ 1000% ವಾಸ್ತು ಪ್ರಕಾರ ಕಟ್ಟಲ್ಲ, ಆವಾಗ ದೋಷ ಬರುತ್ತೆ. ಅದಕ್ಕೆ ನಮ್ಮ ಕ್ಲಾಸಸ್ 9,500 ಮೊನ್ನೆ ನಡೀತು, ಮುಂದೆ ಮಾಡ್ತೀವಿ. ವಾಸ್ತು ಪ್ರಕಾರ ಕಟ್ಟಬೇಕು ಅಂತಂದರೆ ನೀವು 100% ವಾಸ್ತು ಪ್ರಕಾರನೇ ಕಲಿತು ಮಾಡಬೇಕು. ಯಾರೋ ಆ ಮೂಲೆಯಲ್ಲಿ ಅಗ್ನಿ ಮೂಲೆಯಲ್ಲಿ ಅದನ್ನಿಡಿ ಅಂತಂದರೆ ನಿಮ್ದು ಎಕ್ಸಾಕ್ಟ್ ನಾರ್ತ್ 0 ಡಿಗ್ರಿಲಿದ್ದರೆ ನೀವು ಕರೆಕ್ಟಾಗಿ ಮಾಡಿ. ನಿಮ್ಮ ಮನೆ ಎಕ್ಸಾಕ್ಟು ನಾರ್ತ್ 0 ಡಿಗ್ರಿ ಇಲ್ಲ ಅಂದರೆ ವಾಸ್ತು ದೋಷ ಗ್ಯಾರಂಟಿ. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ನಾವು ಅಂದ್ಕೊಳ್ತೀವಿ. ಇನ್ನು ವೀಕ್ಷಕರೇ, ನೀವು ಕೂಡ ನಕ್ಷತ್ರ ನಾಡಿಯ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಸೋಮವಾರದಿಂದ ಶುಕ್ರವಾರ ಬೆಳಗ್ಗೆ 8 ಗಂಟೆಗೆ ನೇರ ಪ್ರಸಾರ ಕಾರ್ಯಕ್ರಮ ಶುರುವಾಗಿದೆ. ಸೊ ನೀವು ನೇರವಾಗಿ ಗುರುಗಳೊಟ್ಟಿಗೆ ಮಾತಾಡ್ಬೋದು, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ ಅಂತ ಹೇಳ್ತಾ ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ಕಾರ ಮೇಡಮ್. ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ? ಈ ಕಡೆ ರಾಯಚೂರಿಂದ ರೀ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ್ ಬಗ್ಗೆ ಕೇಳ್ಬೇಕು. ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಅದೇ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತಾ ಓಕೆ, 1 ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 59. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಅದೇ ಮಗ ಜಾಬ್ ಮಾಡ್ತಾ ಇದ್ದಾರೆ ಈಗ, ಗೌರ್ಮೆಂಟ್ ಜಾಬ್. ಅವರು ಈಗ ಬಿಸ್ನೆಸ್ ಏನಾದ್ರು ಮಾಡ್ಬೇಕು ಅಂತ ನೋಡ್ತಾ ಇದ್ದಾರೆ. ಓಕೆ, ಅದು ಸಕ್ಸಸ್ ಆಗುತ್ತಾ ಇಲ್ಲ, ಎಕ್ಸಾಮ್ ಬರೀತಾ ಇದ್ದಾರೆ ಅದ್ರ ಸಲುವಾಗಿ. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ಸ್ಟಾಕ್ ಮಾರ್ಕೆಟ್ ಎಕ್ಸಾಮ್ ಬರೀತಾ ಇದ್ದಾರೆ. ಸ್ಟಾಕ್ ಮಾರ್ಕೆಟ್, ಒಂದು ನಿಮಿಷ, ಸ್ಟಾಕ್ ಮಾರ್ಕೆಟ್ ಎಕ್ಸಾಮ್ ಇದೆಯಾ? ಅಂದ್ರೆ ಅದು ಹೌದು ಸ್ವಾಮಿ, ಅದು ಇಂಟರ್ನ್ಯಾಷನಲ್ ಎಕ್ಸಾಮ್ಸ್ ಏನೋ ಇದೆ ಅಂತಾರೆ. ಅದು ಚಿಪ್ ಗ್ಯಾರಂಟಿ, ಚಿಪ್ ಗ್ಯಾರಂಟಿ, ಕಪ್ಪಲ್ಲ, ಚಿಪ್ ಗ್ಯಾರಂಟಿ. ತಲೆಕೆಟ್ಟಿದೆ, ಇದೆಲ್ಲ ದಂಧೆ. ನಿಮ್ಮ ಮಗ ಅಲ್ಲಿದ್ರೆ ಜೋರಾಗಿ ವಾಲ್ಯೂಮ್ ಕೊಡಿ, ಕೇಳಿಸ್ಕೊಳ್ಳಿ. ನಾನು ಚಾಲೆಂಜ್ ಮಾಡ್ತೀನಿ, ಅವರು ಏನೇ ಎಕ್ಸಾಮ್ ಬರೀಲಿ, ದೇ ಕೆನಾಟ್ ಪ್ರಿಡಿಕ್ಟ್ ಶೇರ್ ಮಾರ್ಕೆಟ್. ಒನ್ ಆಫ್ ದಿ ವರ್ಸ್ಟ್ ಇಂಡಿಕೇಶನ್ ಇಸ್ ಶೇರ್ ಮಾರ್ಕೆಟ್. ನೇಣು ಹಾಕೊಂಡಿದ್ದಾರೆ ಶೇರ್ ಮಾರ್ಕೆಟಲ್ಲಿ. ಎಷ್ಟು ಜನ ಕ್ಲಾಸಸ್ ಮಾಡಿ, ಮಾಡಿದವರು ಅವ್ರು ನಂಬಿ ಹೋಗಿ ತಿರುಪತಿ ಚೊಂಬುನೂ ಸಿಕ್ಕಿಲ್ಲ ಅವ್ರಿಗೆ. ಚೊಂಬಾರು ಸಿಕ್ಕರೆ ಮಾರ್ಕೊಂಡಿರ್ಬೋದು, ಬೆಳಿಗ್ಗೆ ಯೂಸ್ ಆಗುತ್ತೆ. ಚೊಂಬು ಸಿಗಲ್ಲ. ನಿಮ್ಮ ಮಗ ಹೋಗ್ತಾ ಇರ್ತಕ್ಕಂಥ ದಾರಿ ದರಿದ್ರ, ಹುಟ್ಟು ದರಿದ್ರ. ಅದು ಜಾಗ ಅವ್ನಿಗೇನು ತಲೆಗಿಲೆ ಕೆಟ್ಟಿದೆ. ಶೇರ್ ಮಾರ್ಕೆಟ್ ಅಂದರೆ ಏನ್ರಿ ಅದು? ಅದೆಲ್ಲ ಸ್ಪೆಕ್ಯುಲೇಷನ್. ಕ್ರಿಕೆಟಲ್ಲಿ ಬೆಟ್ಟಿಂಗ್ ಆಡ್ತಾರಲ್ಲ, ಆ ದಂಧೆ ಅದು. ಅದನ್ನೇನೋ ಪಾಶ್ ಆಗಿ ಹೇಳ್ತಾರೆ ಎಲ್ಲರೂ. ಐ ಟ್ರೀಟ್ ಟ್ರೇಡಿಂಗ್ ಹಂಗೆ ಹಿಂಗೆ ಅಂತ 1.5 ಲಕ್ಷ ತೊಗೊಳ್ತಾರೆ, 2 ಲಕ್ಷ ತೊಗೊಳ್ತಾರೆ. ಬರೀ ಅದು ದುಡ್ಡು ಮಾಡುವಂಥ ಒಂದು ಮನಸ್ಥಿತಿ ಬರುತ್ತಲ್ಲ, ಕೋಟ್ಯಾಧೀಶರಾಗ್ಬೇಕು. ನನ್ನ ಹತ್ರ ಒಂದು ಅಲ್ಲೆಲ್ಲೋ ಗೌರ್ಮೆಂಟ್ ಜಾಬಲ್ಲಿ ಒಂದು 20 ಲಕ್ಷ 40 ಲಕ್ಷ ಮಾಡಿಬಿಟ್ಟಿರ್ತಾರೆ. ಅದನ್ನು ಹಾಕಿ ಹಂಗೆ 4 ಕೋಟಿ ಮಾಡ್ಬಿಡೋಣ ಅನ್ನೋ ಒಂದು, ಅದಕ್ಕೆ ಟ್ರೈನಿಂಗ್ ಬೇರೆ ಅಂತೆ. ಕಳ್ಳತನಕ್ಕೆ ಟ್ರೈನಿಂಗ್, ಅದು ಕಳ್ಳದಾರಿಗೆ ಟ್ರೈನಿಂಗು. ಅರ್ಥ ಆಗಲ್ಲ ನಿಮಗೆ. ಪಾಪ ಅದೇನೋ ಕೂತಿದ್ದಾರೆ, ಝೂಮಲ್ಲಿ ಕೂತಿದ್ದಾರೆ, ಏನೋ ಆನ್ಲೈನಲ್ಲಿ ಕೂತಿದ್ದಾರೆ, ಹಾಗೆ ಹೀಗೆ ಅಂತ ಅಂದ್ಕೊಳ್ತಾರೆ ತುಂಬ ಜನ. ನಾನು ನೋಡಿದ್ದೀನಿ, ಟ್ರೈನಿಂಗ್ ಮಾಡ್ತಾರೆ ಎಲ್ಲೆಲ್ಲ. ಒಂದೊಂದು ಟ್ರೈನಿಂಗಲ್ಲಿ ಶೇರ್, ಹೌ ಟು ಪುಟ್ ಮನಿ ಇನ್ ಶೇರ್ಸ್, ಹೌ ಟು ಪೋರ್ಟ್ಫೋಲಿಯೋನ ಹೆಂಗೆ ಮಾಡೋದು, ಹೇಗೆ ನಾವು ಪೋರ್ಟ್ಫೋಲಿಯೋನ ಆಪ್ಷನ್ಸ್ನ ಇನ್ಕ್ರೀಸ್ ಮಾಡೋದು, ಹೇಗೆ ರೆಡ್ ಫ್ಲ್ಯಾಗ್ ಬರುತ್ತೆ. ನಾನು ಕೂತಿದ್ದೀನಿ, ಏನೂ ನಡೆಯಲ್ಲ. ಅವ್ನು ಹೇಳೋನೇ ದುಡ್ಡು ಹಾಕ್ಬಿಟ್ಟು ಮಾಡ್ಬೋದಲ್ಲ, ಅವ್ನು ಹೇಳೋನು ದುಡ್ಡು ಹಾಕ್ಬಿಟ್ಟು ಮಾಡಲ್ಲ. ಅವ್ನು ಬೇಕಂತಲೇ ಅವನಿಗೆ ಅಲ್ಲಿಗಿನ ಇಲ್ಲಿ ಜಾಸ್ತಿ ಕಲಿಯೋರು ಜಾಸ್ತಿ ಇದಾರಲ್ಲ, ಅಲ್ಲಿ ದುಡ್ಡು ಮಾಡ್ತಾನೆ. ಅದು ಯಾವುದು ಕಲಿಯೋದೇನು ವೇಸ್ಟ್. ಅದು ಮಾಡಲಿ, ಕಲಿಸ್ಕೊಡ್ಲಿ, ಅದು 100% ವೇಸ್ಟ್. ಯಾರ್ಯಾರು ಶೇರ್ಗೆ ಹೋಗಿದ್ದಾರೆ, ಎಷ್ಟು ಜನ ನಮ್ಮ ಪ್ರೋಗ್ರಾಮ್ಗೆ ಕಾಲ್ ಮಾಡಿದ್ದಾರೆ, ಅದು ಶೇರ್ ಅಂತಂದಿದ್ರೆ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಇಲ್ಲಿ ನಮಗೆ ಒಂದು ಡೈಲಿನೂ ಕಾಲ್ ಬರ್ತದೆ. ಗೌರ್ಮೆಂಟ್ ಕೆಲಸ ಯಾವಾಗ ಸಿಗುತ್ತೆ? ಗೌರ್ಮೆಂಟ್
ಗೌರ್ಮೆಂಟ್ ಕೆಲಸ ಸಿಕ್ಕಿರೋರು ಈ ರೀತಿ ಬಿಸ್ನೆಸ್ಗೆ ಹೋಗ್ತೀನಿ ಅಂತ ಆಲೋಚನೆ ಮಾಡ್ತಾ ಇದ್ದಾರಲ್ಲ, ಆ ಬುದ್ಧಿಗಿದಿ ಏನಾರು ಇದೆಯಾ? ನೋಡೋಣ, ಅಲ್ಲಿ ಏನಾದ್ರು ಹಾಳಾಗ್ತಕ್ಕಂಥ ಒಂದು ಕಾಂಬಿನೇಷನ್ ಇದೆಯಾ ಅಂತ ನೋಡೋಣ. ಜಾಬ್, ಬಿಸ್ನೆಸ್, ಫಿನಾನ್ಸಲ್ಲಿ ಇಲ್ಲಿ 11ನೇ ಮನೆ 12ನೇ ಮನೆ ಇದೆ. ಮನೆ ಕಡೆ ಪರಿಸ್ಥಿತಿ ಚೆನ್ನಾಗಿದೆ, ಏನು ಹಾಳು ಮಾಡ್ಕೊಂಡ್ರು ಉಳ್ಕೋತಾರೆ. ಮಂಗಳನಲ್ಲಿ ಲಾಸ್ ಆಗುತ್ತೆ. ಈಗ ಮಂಗಳ ಯಾವಾಗ ಬರ್ತಾನೆ? 2000 ಇದು ಪ್ರಶ್ನಾಶ 32 ಚಂದ್ರ 32ವರೆಗೂ ಅಷ್ಟೇ. 32 ಆದಮೇಲೆ ಎಲ್ಲ ಹೋಗೇ ಬಿಡುತ್ತಿಲ್ಲ. ಯಾಕೆಂದರೆ ಮಂಗಳ ಬರ್ತಾನೆ 12. ಲಾಸಿಂದ ಎಲ್ಲ ಇರುತ್ತೆ, ಇನ್ನು ಉಳಿಸ್ಕೋಬೇಕಷ್ಟೇ. 100 ಅಲ್ಲ 1000% ಲಾಸೇ. ಆಮೇಲೆ 9ನೇ ಮನೆ ದುಡ್ಡು ಜಾಸ್ತಿ ಕೊಡಲ್ಲ. ಅದು ಹಾಕಾದ್ಮೇಲೆ ಏನು ಗೊತ್ತಾ, ನಾನು ಹಾಕಿರೋ ದುಡ್ಡು ಬಂದ್ಬಿಟ್ರೆ ಸಾಕು ಅಂತ ಇವತ್ತು ಕೂತಿರ್ತಾರೆ ಎಷ್ಟೋ ಜನ. ಇವತ್ತು ಎಷ್ಟು ಜನ ನನಗೆ ಬರ್ತಾರೆ, ಶೇರ್ಸಲ್ಲಿ ಹಾಕಿ ಅವ್ರ ಹತ್ರ ಹಾಕಿ ಇವ್ರ ಹತ್ರ ಹಾಕಿ ಮೋಸ ಹೋಗಿ 30 ಲಕ್ಷ 40 ಲಕ್ಷ. ನೋಡ್ರಿ, ನಾನು ಜ್ಯೋತಿಷ್ಯ ಶಾಸ್ತ್ರ ಪೂಜೆ ಮಾಡೋರು, ನಾನು ಕಾಂಪೌಂಡರ್ ಅಂತ ಬೈತೀನಲ್ಲ, ಅವರೇ ಗ್ರೇಟು. ಅವರು ಅಟ್ಲೀಸ್ಟ್ ಒಂದು 20,000 ಏನೋ ತೊಗೊಂಡು ನಿಮ್ಗೊಂದಷ್ಟು ಮಂತ್ರಗಳು ಹೇಳಿ ಅದಾಗುತ್ತೋ ಬಿಡುತ್ತೋ ಕಳಿಸ್ತಾರೆ. ಅಟ್ಲೀಸ್ಟ್ ಪುಣ್ಯಾರು ಹಾಕ್ಕೊಡ್ತಾರೆ. ಅದಕ್ಕೆ ನಾನು ಗ್ರೇಟ್ ಹೇಳ್ತೀನಿ. ನಾನು ಬೈತಾ ಇರ್ತೀನಿ ಅವ್ರನ್ನ, ಪೂಜೆಯಿಂದ ಏನು ವರ್ಕ್ ಆಗಲ್ಲ ಅಂತ. ಅಟ್ಲೀಸ್ಟು ನೀವು ಕೊಡೋ ದೇವಸ್ಥಾನದಲ್ಲಿ ಅರ್ಚಕರಿಗೆ ಮತ್ತು ಯಾರಿಗೆ ನಾನು ಹೇಳ್ತಾ ಇರ್ತೀನಿ ಅವ್ರಿಗೆಲ್ಲ ನೀವು ಪೂಜೆ ಮಾಡಿಸಿದ್ರೆ 1000 ಅಲ್ಲ 1,00,000 ಬಾರಿ ಒಳ್ಳೆಯದು. ಈ ಶೇರ್ಗೆ ನೀವು ಒಂದು 20,000 ಹಾಕಿದ್ರು ಚೊಂಬೆ ಅದು. ಇದೆಲ್ಲ ಆಗಲ್ಲ ಕಾಂಬಿನೇಷನ್. ಯಾಕೆಂದರೆ ನಾನು ಆ ಪ್ರಶ್ನೆಗಳು ತೊಗೊಳ್ಳಲ್ಲ. ಯಾಕೆಂದರೆ ಶಾಸ್ತ್ರದಲ್ಲಿ ಕುದುರೆ ರೇಸು, ಇಸ್ಪೀಟ್ಗೆ ಜ್ಯೋತಿಷ್ಯ ಹೇಳಂಗಿಲ್ಲ ಅಂತ ಶಾಸ್ತ್ರ ಇದೆ. ಶೇರ್ಸು ಅಷ್ಟೇ. ಶೇರ್ಸು ನಮ್ಮ ಹತ್ರ ಒಂದು 50,000 ಇದೆ, ಒಂದು 10 ಕಂಪನಿಗೆ ಹಾಕ್ತೀವಿ. 10 ಕಂಪನಿ ಅವನು ಮಾಲೀಕಂದು ಹಣೆ ಬರತಾನೆ ಅದು ಅಲ್ವಾ? ಇದು ಚೆನ್ನಾಗಿ ಮಾಡುತ್ತೆ, ಅದು ಚೆನ್ನಾಗಿ ಮಾಡುತ್ತೆ ಅಂತ ಹೇಳ್ಬಿಟ್ಟು ಒಂದು ಟೈಮಲ್ಲಿ ಕಿಂಗ್ ಫಿಶರ್ ಸೂಪರಾಗಿ ಮಾಡುತ್ತೆ ಅಂತ ಹೇಳಿದ್ರು. ಎಲ್ಲ ಹಾಕ್ದವರೆಲ್ಲ ಕಳ್ಕೊಂಡಿದ್ದಾರೆ. ಒಂದ್ಸತಿ ಸಹಾರಾ ಇಂಡಿಯಾ ಅಂತ ಇತ್ತು, ಅದ್ರದ್ದು ಶೇರ್ಸ್ ಎಲ್ಲೂ ಹೋಗಿತ್ತು ಅಂದರೆ ಅಲ್ಲಿ ಹಾಕಿರೋರೆಲ್ಲ ಫ್ಲಾಪು. ಸೊ ಹಾಗೆ ಒಬ್ಬರ ಪೋರ್ಟ್ಫೋಲಿಯೋ ಮೇಲೆ ನಾವು ಹಾಕಿದ್ರೆ ಇಟ್ ಈಸ್ ನಾಟ್ ಡಿಪೆಂಡೆಂಟ್ ಆನ್ ಯುವರ್ ಲಕ್, ಇಟ್ ಈಸ್ ಡಿಪೆಂಡೆಂಟ್ ಆನ್ ದೇರ್ ಲಕ್. ನೀವು ಪಾರ್ಟ್ನರ್ಶಿಪ್ ಆಗ್ತೀರಾ ಅಲ್ಲಿ. ಈಗ ನನ್ನ ಜಾತಕ ಚೆನ್ನಾಗಿದೆ, ನಾನು ಹಾಕೋನ್ ಜಾತಕ ನೋಡಿರಲ್ಲ, ಹಾಕ್ತೀವಿ. ಅವನ ಜಾತಕ ಚೆನ್ನಾಗಿತ್ತು ಅಂದರೆ ನಾನು ಬೆಳಿತೀನಿ, ಅವನು ಬೆಳಿತಾನೆ. ನನ್ನ ಜಾತಕ ಚೆನ್ನಾಗಿದೆ, ಹಾಕೋನು 10 ಜನದಲ್ಲಿ 6 ಜನದ ಜಾತಕನೇ ಚೆನ್ನಾಗಿಲ್ಲ. 6 ಜನದ್ದು ನೀನು ಕರ್ಮ ಕಟ್ಕೊಳ್ತೀಯಾ? ದಿಸ್ ಈಸ್ ದಿ ಪ್ರಿನ್ಸಿಪಲ್. ಇಟ್ ಈಸ್ ನಾಟ್ ದಟ್ ಐ ಸಿ ಹಿಯರ್ ಮನಿ. ವೆನ್ ದೆರ್ ಈಸ್ ಎ ಶೇರ್ ಐ ಹ್ಯಾವ್ ಟು ಥಿಂಕ್. ಪ್ರಶ್ನಾಶಾಸ್ತ್ರದಲ್ಲೂ ಯೋಚನೆ ಮಾಡಬೇಕು, ಎಲ್ಲ ರೀತಿಯೂ ಯೋಚನೆ ಮಾಡಬೇಕು. ವೆರಿ ಡಿಫಿಕಲ್ಟ್. ಓಕೆ ಗುರುಗಳೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ. ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ? ತೀರ್ಥಹಳ್ಳಿಯಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿ. 13 ಮೇ 2021. 13 ಮೇ 2021 ಬೆಳಿಗ್ಗೆ 11:05. 11:05 ಬೆಳಗ್ಗೆ. ಯಾವ ಊರಲ್ಲಿ ಹುಟ್ಟಿರೋದು? ಕುಂದಾಪುರ. ಎಲ್ಲಿ? ಕುಂದಾಪುರ. ಕುಂದಾಪುರದಲ್ಲಿ. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಹಲೋ, ಮಗನ ಬಗ್ಗೆ ಅಂತ ಹೇಳಿದ್ರಲ್ಲ, ಏನು ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಹಲೋ, ಕೇಳಿಸ್ತಿದ್ಯಾ ನನ್ನ ಧ್ವನಿ? ಕುಂದಾಪುರದಲ್ಲಿ ಹುಟ್ಟಿರೋದು. ಗೊತ್ತಾಯ್ತು. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ವಿದ್ಯಾಭ್ಯಾಸ. ಸರಿ, ಗುರುಗಳೊಟ್ಟಿಗೆ ಮಾತಾಡಿ. ಈಗ ಏನು IAS ಓದ್ತಾ ಇದ್ದಾರಾ? ಇಲ್ಲ, ಅವನು ಅಂಗನವಾಡಿಗೆ ಹೋಗಕ್ ಕೇಳೋದಿಲ್ಲ. ಇವಾಗ್ಲೇ ಹೇಳ್ತಾನ ಅವನು ಅಷ್ಟೇ. ಎಲ್ಲಾ ಮಕ್ಕಳು ಅಳ್ತಾರೆ, ಹೋಗಲ್ಲ ಅಂತ. ಎಲ್ಲಾ ಮಕ್ಕಳು ಅಳ್ತಾರೆ. ಇದೇನು ಹೊಸದಾಗಿ ಹೇಳ್ತಾ ಇದ್ದೀರಾ ನೀವೇನು IAS ಹೋಗ್ತಾ ಇದ್ದಾರೆ ಈಗ ಅಂತ? ಮುಂದೆ ಹೋಗ್ತಾನೆ ಅಂತ. ಓಕೆ, ಊಟನೂ ಮಾಡಲ್ಲ ಅಲ್ಲಿ. ಊಟನೂ ಮಾಡಲ್ಲ. ಓಕೆ, ಅವನಿಗೆ ಒಂಥರ ದೇವರ ಶಕ್ತಿ ಇದೆ. ಗಾಳಿಲೇ ಅವನಿಗೆ ಎಲ್ಲ ಪ್ರೋಟೀನು ವೈಟಮಿನ್ ಎಲ್ಲ ಬಂದ್ಬಿಡುತ್ತೆ. ಅವನೊಂಥರ ವಿಶೇಷ ಮಗುವುದು. ಸೊ 2028 ಏಪ್ರಿಲ್ವರೆಗೂ ಕೂಡ ಚಂದ್ರ ಇದೆ. ಚಂದ್ರನ ದಶಾ ನೋಡಿ, ಮಂಗಳನ ದಶಾ ನೋಡಿ ಎಜುಕೇಷನ್ ಹೇಗಿದೆ ಅಂತ ನೋಡೋಣ. ಎಜುಕೇಷನ್ ಅಂತೂ ಡೆಫಿನೆಟ್ಲಿ 100% ಸಕ್ಸಸ್. ಯಾಕಂದರೆ ಇಲ್ಲಿ 11ನೇ ಮನೆ ಬಂದಿದೆ, 10ನೇ ಮನೆ ಬಂದಿದೆ. ಎಷ್ಟು ಚೆನ್ನಾಗಿದೆ ಜಾತಕ ಅಂತಂದರೆ ಓದ್ದೇ ಹೋದರೂ CM ಆಗೋ ಯೋಗ ಇದೆ. ಅಷ್ಟೇ, ಸಿಂಪಲ್. ಇಷ್ಟೊಂದು 11ಗಳು ಎಷ್ಟು? 10 11 11 11. ಏನಿದು ಬೇಕಾ ಬೇಡವಾ? ಅದೇನೋ ಭಗವಾನ್ ದೇತ ಚಪ್ಪಳ ಮಾರ್ಕೆ ದೇತ ಅಂತಾರಲ್ಲ, ಆ ಥರ ಒಡೆದು ಕೊಡ್ತಾನೆ ಅಂದರೆ ಒಡೆದು ಕೊಡ್ತಾನೆ. ಇವರು ಸುಮ್ಮನೆ ಚಿಂತೆ ಮಾಡ್ತಾಯಿದ್ದೀರಾ. ಓದ್ದೇ ಹೋದರೂ ಜೀವನ ಚೆನ್ನಾಗಿದೆ. ರಾಹು ಬಂದಾಗ ಅದ್ಭುತ. ಯಾಕಂದರೆ ಇದು 7 ವರ್ಷ ಮುಗಿಯುತ್ತೆ.
ಇದು 2028 ಅಂದರೆ ಈಗ 3 ವರ್ಷ, 6 ವರ್ಷಕ್ಕೆ ಮುಗಿಯುತ್ತೆ. 6 + 7 ಒಂದು 13 ವರ್ಷಕ್ಕೆ ಮಂಗಳ ಮುಗಿಯುತ್ತೆ. 13 + 18 ಭಾಳ ಇಂಪಾರ್ಟೆಂಟ್ ಟೈಮ್ ಆಗಿರ್ತಕ್ಕಂಥದ್ದು. 20, 31 ವರ್ಷದವರೆಗೂ ಏನು ಟೆನ್ಷನ್ ಇಲ್ಲ. ಗುರು ಬಂದಾಗ ಸಮಸ್ಯೆ ಅಲ್ಲಿ ಸ್ವಲ್ಪ ಇಟ್ಟಿದ್ದಾನೆ. ಆ 31ವರೆಗೂ ಏನೂ ತೊಂದರೆ ಇಲ್ಲ. 31ರಿಂದನೇ ಸ್ವಲ್ಪ ಯಾಕೋ ಒಂದು ಅದು ಓದಿರಲಿ ಬಿಡಿರಲಿ ಸೆಟ್ಲ್ ಮಾಡಿಬಿಡುತ್ತೆ 31ಕ್ಕೆ. ಆಮೇಲೆ ಅವ್ರನ್ನ ತಗೊಂಡು ಬಂದಿರೋ ದುಡ್ಡನ್ನ ಎಲ್ಲಿ ತಗೊಂಡು ಎಲ್ಲಿ ಹಾಕ್ತಾರೋ, ಅದೇನೋ ಚೆನ್ನಾಗಿ ಬೆಳೆದ್ನಪ್ಪ, ಎಷ್ಟೋ ಲಕ್ಷ ಮಾಡ್ದ, ಅದೆಲ್ಲೋ ತೊಗೊಂಡು ಹಾಕ್ದ, ಮನೆ ಇತ್ತು ಮಾರ್ಕೊಂಡ, ಒಳ್ಳೆ ಕಾರಿತ್ತು ಮಾರ್ಕೊಂಡ, ಒಳ್ಳೆ ಹೆಂಡತಿ ಇದ್ಲು ಬಿಟ್ಟೋದ್ಲು, ಎಲ್ಲವೂ ಬರುತ್ತೆ. ಅದೇ ಹೇಳ್ತಾರಲ್ಲ ಯಾವುದೋ ಡೈಲಾಗ್, ಹೊಸ ಮನೆ, ಹೊಸ ಕಾರು, ಹೊಸ ಹೆಂಡತಿ ಅಂತ. ಈಗೆಲ್ಲ ಹಳೆ ಕಾರು, ಹಳೆ ಇದು ಎಲ್ಲ ಹಳೇದಾಗ್ಬಿಡುತ್ತೆ. ಸೊ ವೆರಿ ಡಿಫಿಕಲ್ಟ್. ಚೆನ್ನಾಗಿದೆ, ಏನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಷ್ಟೇ. ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ಅಥವಾ ಗುರುಗಳನ್ನು ನೀವು ನೇರವಾಗಿ ಒಂದ್ಸಲ ಏನಾದರೂ ಭೇಟಿ ಆಗಬೇಕು ಅನ್ನೋದಾದರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಇನ್ನು ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮದ ಮುಖಾಂತರವಾಗಿ ಇನ್ನೊಂದಷ್ಟು ಮಾಹಿತಿಯನ್ನು ನೀಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ, ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ ಕೈಲಾಶ್ ಯಂತ್ರದ ಹಿಂದೆಲ್ಲ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದರ ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು, ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು, ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆರವು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ
ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಹಾಕ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ಬಳಿಕ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆಗಳನ್ನು ಮಾಡಬಹುದಾಗಿದೆ. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಕ್ಕೆ ಅನುಕೂಲ ಇದೆ. ಸೊ 1 ರಿಂದ 249 ಸಂಖ್ಯೆ ಒಳಗೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗುತ್ತೆ. ನಿಮ್ಮ ಪ್ರಶ್ನೆ ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ ಅಂತ ಹೇಳ್ತಾ, ಇನ್ನು ಜ್ಯೋತಿಷ್ಯವನ್ನು ನಾವು ಕೂಡ ಕಲಿತ್ಕೊಳ್ಬೇಕು, ನಮ್ಮ ಭವಿಷ್ಯದ ಬಗ್ಗೆ ನಾವೇ ನಿರ್ಧಾರವನ್ನು ಕೈಗೊಳ್ಳಬೇಕು ಅನ್ನುವಂಥ ಇಂಟ್ರೆಸ್ಟು ನಿಮಗೇನಾದರೂ ಇದ್ದರೆ ಖಂಡಿತವಾಗಿಯೂ ಅದಕ್ಕೆ ಒಂದು ಸುವರ್ಣ ಅವಕಾಶವಿದೆ. ಇದೇ ತಿಂಗಳು ಅಂದರೆ ಮಾರ್ಚ್ 15ನೇ ತಾರೀಕಿನಿಂದ ಕೇವಲ 15 ದಿನಗಳ ಕಾಲ ಆನ್ಲೈನ್ ಕ್ಲಾಸಸ್ನ ಗುರೂಜಿಯವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. 105 ಬ್ಯಾಚ್ಗಳನ್ನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ. ಇದು 106ನೇ ಬ್ಯಾಚ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ವಿವರ ಬೇಕು ನಿಮಗೆ ಅನ್ನೋದಾದರೆ, ಅಥವಾ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು ಅನ್ನೋದಾದರೆ, ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ. ಇನ್ನು ಗುರುಗಳು ನಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳ್ತಾ ಇದ್ರು. ಸೊ ಸ್ಟಾಕ್ ಮಾರ್ಕೆಟ್ ಅನ್ನುವಂಥದ್ದು ಈಗ ಎಲ್ಲರ ತಲೆನಲ್ಲೂ ಇದೆ. ಸೊ ಅದರಲ್ಲಿ ಹೂಡಿಕೆ ಮಾಡಿದ್ರೆ ಹೆಚ್ಚು ಲಾಭವನ್ನು ಗಳಿಸ್ಬೋದು, ಅತಿ ವೇಗವಾಗಿ ಶ್ರೀಮಂತರ ಆಗಬಹುದು ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಸ್ಟಾಕ್ ಮಾರ್ಕೆಟ್ಗೆ ದುಡ್ಡು ಹಾಕಿದ್ರೆ ಅದು ಹೋಗೇ ಬಿಡುತ್ತೆ ಮತ್ತು ವಾಪಸ್ ಬರೋದೇ ಇಲ್ಲ ಅಂತ ಹೇಳ್ತಾರೆ. ಸೊ ಈ ಎರಡೂ ಕ್ಯಾಟಗರಿಗಳ ಜನಗಳು ಇದ್ದಾರೆ. ಸ್ಟಾಕ್ ಮಾರ್ಕೆಟ್ನ ದುಡ್ಡು ಹೂಡಿಕೆ ಮಾಡಬೇಕು ಅಂದರೆ ಜಾತಕವನ್ನು ನೋಡಿ ಹೂಡಿಕೆ ಮಾಡೋದ್ರಿಂದ ಏನಾದರೂ ನಮಗೆ ಲಾಭವಿದೆಯಾ ಗುರುಗಳೇ? ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಭಾಳ ಒಳ್ಳೆ ಪ್ರಶ್ನೆ. ಫಸ್ಟ್ ಆಫ್ ಆಲು ಜಾತಕ ನೋಡೋಕೆ ಹೋಗ್ಬಿಡಿ, ಇಂಟರ್ನೆಟ್ಟಲ್ಲಿ ಹೋಗ್ಬಿಟ್ಟು ಹೌ ಮೆನಿ ಪೀಪಲ್, ವಾಟ್ ಪರ್ಸೆಂಟೇಜ್ ಆಫ್ ಪೀಪಲ್ ಮೇಡ್ ಮನಿ ಇನ್ ಶೇರ್ಸ್ ಅಂತ ಹೊಡೀರಿ. ಜಾಸ್ತಿ ಹೆಚ್ಚಿಗೆ ಏನು ಬೇಡ, ನಿಮ್ಮ ಭವಿಷ್ಯ ಅಲ್ಲೇ ಬಂದ್ಬಿಡುತ್ತೆ. ನಿಮ್ಮ ಭವಿಷ್ಯ ಆ ಇಂಟರ್ನೆಟ್ಟಲ್ಲೇ ಬಂದ್ಬಿಡುತ್ತೆ. ವಾಟ್ ಪರ್ಸೆಂಟೇಜ್ ಆಫ್ ಪೀಪಲ್ ಗಾಟ್ ಪ್ರಾಫಿಟ್ ಅಂತಾರು ಹೊಡೀರಿ. ಸರ್ಪ್ರೈಸ್ ಆಗ್ತೀರಾ. 98% ಅಷ್ಟೇ ಫ್ಲಾಪು, 2% ಅಷ್ಟೇ ಪ್ರಾಫಿಟ್ ಬಂದಿರೋದು. ಅಂದರೆ 100 ಜನ ಹೂಡಿಕೆ ಮಾಡಿದ್ರೆ ಇಬ್ಬರಿಗೆ ಮಾತ್ರ ಹಂಗೋ ಹಿಂಗೋ ಲಾಭ ಬಂದಿದೆ. ಅದು ಏನು ಪೂರ್ತಿ ಅಲ್ಲ. ಇನ್ನು 98 ಜನಕ್ಕೆ ಚಿಪ್ಪೆ ಸಿಕ್ಕಿರೋದು. ಜನಕ್ಕೆ ತಳಕ್ ಬಳಕಬೇಕು. ನಾವು ಡೈರೆಕ್ಟಾಗಿ ಹೇಳ್ತೀವಿ, ಜ್ಯೋತಿಷ್ಯ ಕಲ್ತ್ಕೊಳ್ಳಿ, ಅದರಲ್ಲಿ 100% ನಿಮ್ಗೆ ಏನು ಬರುತ್ತೋ ಅದು ಹೇಳುತ್ತೆ. ಬರದೇ ಇರೋದು ಬರೋದಿಲ್ಲ. ನಿಮಗೆ ಕೋಟಿ ಬರಬೇಕು ಅಂದರೆ ಅಲ್ಲಿ ಹೇಳುತ್ತೆ, ಕೋಟಿ ಬರಲ್ಲ ಅಂದರೆ ಹೇಳಲ್ಲ. ಇದೊಂದು 15,000 ಇನ್ವೆಸ್ಟ್ಮೆಂಟು ಬಂದು ಕಲೀರಿ ಅಂತಂದರೆ ಅವ್ರಿಗೇನೋ ಭಾರ, ತಲೆ ಭಾರನೋ ಇನ್ನೊಂದು ಏನು ಭಾರನೋ ಗೊತ್ತಿಲ್ಲ. ಎರಡನೇದು ತಳಕ್ ಬಳಕ್ ಅಂತ ಹೇಳಿ ನಿಮಗೆ ಶೇರ್ಸಲ್ಲಿ ನನ್ನ ಹತ್ರ ಬಂದು ನೀವು 50,000 ಇನ್ವೆಸ್ಟ್ಮೆಂಟ್ ಮಾಡಿ ನನ್ನ ಹತ್ರ ಕಲ್ತ್ರೆ ಆನ್ಲೈನ್ ಟ್ರೇಡಿಂಗ್ ಹೆಂಗೆ ಹೇಳ್ಕೊಡ್ತೀವಿ ಅಂತಂದರೆ, ನಿಮ್ಗೇನು ನೀವು ಒಂದು 2 ಲಕ್ಷ ಹಾಕಿ 2 ಲಕ್ಷನ 2 ಕೋಟಿ ಮಾಡ್ತೀವಿ. ಆಹಾ, ಗೌರ್ಮೆಂಟ್ ರೆಗ್ಯುಲೇಷನ್ಸಲ್ಲಿ ಇದಕ್ಕೆ ಕೇಸ್ ಇಲ್ಲ. ದಿ ಬಿಗ್ಗೆಸ್ಟ್ ಪ್ರಾಬ್ಲಮ್. ನಾನು ಎಲ್ಲರಿಗೂ ನಾನು ಹೆಂಗೆ ಗೊತ್ತಾ, ಈಗ ಒಂದು ಶೇರ್ ಮಾರ್ಕೆಟ್ ಹೆಂಗಂದರೆ, ಒಂದು ಮಾವಿನ ಹಣ್ಣು ಫುಲ್ಲು ಒಂದು ಮರ ಇರುತ್ತೆ, ಒಂದು ಕಲ್ಲು ಹೊಡೆದ್ರೆ ಎಲ್ಲ ಮಾವಿನ ಹಣ್ಣು ಬೀಳಲ್ಲ, ಒಂದು ಬೀಳುತ್ತೆ. ಒಂದು ಬಿದ್ದಾಗ ಎಲ್ಲ ಮಾವಿನ ಹಣ್ಣು ನೋಡ್ತೇವೆ ಬಿತ್ತು ಅಂತ. ನಾನು ಕಲ್ಲು ಹೊಡೆದಿರೋದು ನನ್ನ ಅದೃಷ್ಟಕ್ಕೆ ಒಂದು 2-3 ಮಾವಿನ ಹಣ್ಣು ಬೀಳುತ್ತೆ. ಇರೋ ಮಾವಿನ ಹಣ್ಣೆಲ್ಲ ನೋಡುತ್ತೆ, ಬಿತ್ತು, ಅವ್ನು ಬಿತ್ತು ಅಂದರೆ ಅವ್ನಿಗೇನೋ ಲಾಭ ಆಯಿತು ಅಂತ. ಇವ್ರು ಬೀಳಲ್ಲ ಇವರು. ಸೊ ಒಂದು ವಿಚಾರ ಅದೇ, ಕಮ್ಮಿ ಮಾವಿನ ಹಣ್ಣಿದೆ, ಕಲ್ಲು ಹೊಡಿರಿ, ಅಷ್ಟು ಈಸಿಯಾಗಿ ಬೀಳಲ್ಲ. ಜಾಸ್ತಿ ಇದ್ದಾಗ ಕಲ್ಲು ಹೊಡೆದು ಬೀಳುತ್ತೆ. ಅಂದರೆ ಜಾಸ್ತಿ ಜನ ಕ್ಲಾಸಿಗೆ ಬಂದಾಗ ನಮಗೆ ನಾವು ಹೇಳಿದ್ದನ್ನು ಲಾಸ್ಟ್ ವೀಕ್ ಇವ್ರು ಮಾಡಿದ್ರು, ಇಷ್ಟು ದುಡ್ಡು ತೋರಿಸಿದ್ರು ಅಂತ ಅವ್ರದ್ದೇ ಎಕ್ಸಾಂಪಲ್ ತೊಗೊಂಡು ಅವ್ರದ್ದೇ ದೋಸೆ ಹಿಟ್ಟೆ ತೊಗೊಂಡು ದೋಸೆ ಹಾಕಿ ಅವ್ರದ್ದೇ ಮಸಾಲೆ ದೋಸೆ ಕೊಡ್ತಾರೆ. ಇವ್ರದ್ದೇನು ಸ್ಪೆಷಲ್ ಮಸಾಲೆ ದೋಸೆ ಇಲ್ಲ. ಅರ್ಥ ಆಯ್ತಲ್ಲ? ಬೆಂಗಳೂರಲ್ಲಿರ್ತಕ್ಕಂಥವ್ರು, ಮಾರ್ಕೆಟಲ್ಲಿರ್ತಕ್ಕಂಥವ್ರು, ಬಾಂಬೆಲಿರ್ತಕ್ಕಂಥವ್ರು, ಡೆಲ್ಲಿ ಸಿಕ್ಕಾಪಟ್ಟೆ ಜನ ಕ್ಲಾಸ್ ಮಾಡ್ತಾರೆ, ಯೂಟ್ಯೂಬ್ಗಳು ಮಾಡ್ತಾರೆ. ಅವರು ಯಾರ್ಯಾರನೋ ದುಡ್ಡು ಬಂದಿರೋ ನೋಡಿ, 2 ಥರ ಅಂತ ಹೇಳಿದ್ದೀನಿ, 2 ವೇ ಅಂತ ಹೇಳಿದ್ದೀನಿ. ಒಂದು 4 ಜನ ದುಡ್ಡು ಬಂದಿರೋದು ಎಲ್ಲರಿಗೂ ದುಡ್ಡು ಬರುತ್ತೆ ಅಂತ ಅವ್ರು ಹೇಳಿಸಿ ಮೂಢನಂಬಿಕೆಯನ್ನು ಸೃಷ್ಟಿ ಮಾಡ್ತಾಯಿದ್ದಾರೆ. ಎಷ್ಟೋ ಜನ 10 ವರ್ಷದಿಂದ ಶೇರ್ ಮಾಡ್ತಾ ಇರ್ತಾರೆ, ಇನ್ನೂ ಅದೇ ಮನೇಲಿದ್ದಾರೆ, ಕಾರು ತಗೊಂಡಿರಲ್ಲ, 24 ಗಂಟೆ ಆ ಸ್ಕ್ರೀನ್ ನೋಡ್ತಾ 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 ದೆವ್ವ ಆದಂಗೆ ಆಗ್ಬಿಟ್ಟಿರ್ತಾರೆ. ಯಾಕಂದರೆ ಕಣ್ಣು ಸುತ್ತ ಕರ್ರಗಾಗ್ಬಿಟ್ಟಿರುತ್ತೆ. ಶೇರ್ ಮಾರ್ಕೆಟ್ ಅವರು ಮಾಡೋರದೆಲ್ಲ ಕಣ್ಣು ಸುತ್ತ ಕರ್ರಗಾಗಿರುತ್ತೆ, ಬೊಂಗು ಬಂದಿರುತ್ತೆ ಅವ್ರಿಗೆ. ಸ್ಕ್ರೀನ್ ನೋಡ್ತಾರೆ, ದುಡ್ಡು ಬಂತ, ಅದು ಬಂತ, ಇದು ಬಂತ, ಮೈಂಡ್ ಎಲ್ಲ ಕರಪ್ಟ್ ಆಗುತ್ತೆ.
100% 1000%. ಶೇರ್ಸ್ ಆರ್ ಸ್ಪೆಕ್ಯುಲೇಷನ್ಸ್, ಲಾಟ್ರಿ ಇದ್ದಂಗೆ ಅದು. ನಮ್ಮ ಮಕ್ಕಳಿಗೆ ಬೆಟ್ಟಿಂಗು, ಈ ಗೇಮ್ ಮಾಡಿದ್ರೆ ಬರುತ್ತಲ್ಲ, ಗೇಮ್ ಮಾಡಿದ್ರೆ ನಾನು ವಿನ್ ಆಗ್ತೀನಿ ಅಂತ, ಅದ್ಯಾವುದೋ ಆನ್ಲೈನ್ ಗೇಮ್ಗಳು ಇರ್ತಾವಲ್ಲ, ದುಡ್ಡು ಹಾಕಿ ಅದು ಒಂದೇ, ಶೇರ್ಸು ಒಂದೇ, ಬೇರೆ ಏನು ಡಿಫ್ರೆನ್ಸ್ ಇಲ್ಲ. ಒಂದು. ಎರಡನೇದು, ಏನು ಇಷ್ಟೊಂದು ಶೇರ್ಸು ಅಂತ ಇರ್ತಿರಲ್ಲ, ಎಷ್ಟು ಜನ ಶೇರ್ಸಲ್ಲಿ ದುಡ್ಡು ಹಾಕಿದ್ದಾರೆ ಗೊತ್ತಾ? ಶೇರ್ಸ್ ಅನ್ನೋದಕ್ಕೆ ಹೋಗಿರೋರು 3%, ಹೋಗಿರೋದೇ 3%. ಭಾರತದ ಪಾಪ್ಯುಲೇಷನಲ್ಲಿ 3%, 3% ಮೇಲೆ ಶೇರ್ಸ್ ಹೋಗಿಲ್ಲ. ಆ 3%ಅಲ್ಲಿ 95% ಲಾಸೇ. ಹೋಗಿರೋ 3%ಅಲ್ಲಿ 95% ಲಾಸು. ಇಲ್ಲ ಅಂದಿದ್ರೆ ಇವತ್ತು ಏನಾಗ್ತಾ ಇದೆ, ಇಂಡಿವಿಜುವಲ್ ಆಗಿ ಯಾರೂ ಓಪನ್ ಆಗಿ ಬಂದು ಹೇಳ್ಕೊತಾ ಇಲ್ಲ. ನನ್ನ ಸ್ಟೂಡೆಂಟ್ ಒಬ್ಬರು ಬಂದು, ಇದು ಸತ್ಯವಾಗಿ ನಡೆದಿರ್ತಕ್ಕಂಥದ್ದು, ಫಸ್ಟು ನನ್ನ ಕನ್ಸಲ್ಟೇಷನ್ ಬಂದರು. ಶೇರ್ಸಲ್ಲಿ ಹಾಕಿದ್ದೀವಿ ನಾವು, ಮನೆ ಒಂದು 2 ಇತ್ತು, ಒಂದು ಮಾರ್ಬಿಟ್ಟು ಹಾಕಿದ್ದೀವಿ, ಇನ್ನೊಂದು ಲೋನಲ್ಲಿದೆ, ಅದನ್ನು ತೊಗೊಂಡು ಇಲ್ಲಿ ದುಡ್ಡು ಮಾಡಿ ಇದ್ರದ್ದು ಲೋನ್ ಕ್ಲಿಯರ್ ಮಾಡಿ ಇನ್ನೊಂದು ತೊಗೊಳ್ಬೇಕು ಅನ್ನೋ ಒಂದು ಆಸೆ ಬಂದ್ಬಿಡ್ತು. 2 ಮನೆ ಇದೆ, ಒಂದು ಮನೆ ಆಗಿದೆ, ಸಣ್ಣ ಮನೆ ಇತ್ತಂತೆ, ಇನ್ನೊಂದು ಭಾಳ ದೊಡ್ಡ ಮನೆ 1 ಕೋಟಿಗೆ ತೊಗೊಂಡ್ರಂತೆ. ಇದು 100% ನನ್ನ ಹತ್ರನೇ ಪ್ರೂಫ್ ಇದೆ. ಅವರು ನನ್ನ ಹತ್ರ ಬಂದು ಈ ಥರ ಸ್ವಲ್ಪ ನಾನು 80 ಹಾಕಿದ್ದು, ಅಲ್ಲೇನೋ 80ಕ್ಕೆ ಮಾರಿದ್ರಂತೆ, ಇಲ್ಲೇನೋ ಒಂದು 2 ಕೋಟಿ ಮನೆ ತೊಗೊಂಡ್ರು, ಆ ಮನೆನ 80ಕ್ಕೆ ಮಾರಿ ಒಂದು 60 ಲಕ್ಷ ಹಾಕಿದ್ರಂತೆ. 60 ಲಕ್ಷ ಇದ್ದು 30 ಲಕ್ಷ ಆಗ್ಬಿಟ್ಟಿದೆ. ಅದು ಕಾದು 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 ನನ್ನ ಜಾತಕ ಸರಿ ಇಲ್ಲ ಅಂತ ಬಂದರು. ಬಂದಾದ್ಮೇಲೆ ಹೇಳಿದೆ, ಇನ್ನೂ ಮುಂದಕ್ಕೆ ಹೋಗ್ತಾ ಹೋಗ್ತಾ ಭಾಳ ಕಮ್ಮಿ ಆಗುತ್ತೆ, ತುಂಬ ಸಮಸ್ಯೆ ಆಗುತ್ತೆ ಅಂತ ಹೇಳಿದೆ. ಇದಕ್ಕೆ ಪರಿಹಾರ ಏನು ಅಂತಂದರೆ, ನಾನು ಮಾಡಲೇಬೇಕು. ಇದಕ್ಕೆ ಪರಿಹಾರ ಏನು ಅಂದರೆ, ಒಂದೇ ಪರಿಹಾರ, ಜ್ಯೋತಿಷ್ಯ ಕಲೀರಿ, ಕಲಿತಾಗ ಪ್ರಶ್ನಾಶಾಸ್ತ್ರ ಹಾಕ್ಕೊಂಡು ಡೈಲಿ ಟ್ರೇಡಿಂಗ್ ಟ್ರೈ ಮಾಡಿ. ಅದು ಡೌಟೇ, ಡೈಲಿ ಟ್ರೇಡಿಂಗ್ ಮಾಡ್ಬೋದು. ಅದು ಊಟಕ್ಕೆ ಬಟ್ಟೆಗೆ ಕೊಡೋಷ್ಟಕ್ಕೆ ಹೆಲ್ಪ್ ಮಾಡುತ್ತೆ ಡೈಲಿ ಟ್ರೇಡಿಂಗ್. ಗ್ರಹಗಳು ಹೆಲ್ಪ್ ಮಾಡ್ತವೆ, ಶೇರ್ಸಲ್ಲಿ 100% ಹೆಲ್ಪ್ ಮಾಡ್ತವೆ, ಊಟ ಬಟ್ಟೆಗೆ ಹೆಲ್ಪ್ ಮಾಡ್ತವೆ. ನಿನ್ನ ಶೋಕಿಗೆ ಹೆಲ್ಪ್ ಮಾಡಲ್ಲ ಅವು, ಪಕ್ಕ ಶೋಕಿಗೆ ಹೆಲ್ಪ್ ಮಾಡಲ್ಲ ಅವು. ಹಾಗೇನೆ ಅವ್ರು ಬಂದರು ನನ್ನ ಕ್ಲಾಸ್ಗೆ, ಸೇರಿಕೊಂಡ್ರು, ದಿನಾ ಪ್ರಶ್ನೆಶಾಸ್ತ್ರ ಹಾಕೋದು. ಅದು ಯಾವಾಗಲೂ ನೆಗೆಟಿವೇ ಬರೋದು ಅವ್ರಿಗೆ. ದುಡ್ಡು ಬರಲ್ಲ ಅಂತ ಬರೋದು. ಯಾವುದೋ ಒಂದು ದಿವಸ ಇವರು ರೇಗೋಗಿ ಅದಕ್ಕೆ ಚೆನ್ನಾಗಿರೋದು ಕೊಟ್ಬಿಡುತ್ತೆ, ಅಲ್ಲಿ ತೊಗೊಂಡೋಗಿ ಹಾಕೋರು, ಅದು ಹೋಗೋದು. ಒಂದು ಬೇಜಾರು ಸಂಗತಿ ಏನು ಅಂದರೆ, ನೇಣು ಹಾಕ್ಕೊಂಡು ತೀರೋದು. ಲೇಡಿ, ಈಸ್ ಎ ಲೇಡಿ. ಒನ್ ಡೇ ಮೆಸೇಜ್ ಬಂತು, ಯುವರ್ ಸ್ಟೂಡೆಂಟ್ ಎಕ್ಸ್ಪೈರ್ಡ್ ಬೈ ಹ್ಯಾಂಗಿಂಗ್ ಅಂತ ಮೆಸೇಜ್ ಬಂತು. ಏನು ಮಾಡೋಕ್ಕಾಗಲ್ಲ. ಏನು ನಾನು ಗುರು ಆಗಿದ ತಕ್ಷಣ ಏನೋ ಎಲ್ಲರೂ ಬದುಕ್ಸಕ್ಕೆ ಕೂತ್ಕೊಳಕ್ಕಾಗತ್ತಾ? ಫಸ್ಟೇ ಹೇಳಿದ್ದೀವಿ ಇಂಥವೆಲ್ಲ ಆಗಲ್ಲ ಅಂತ. ಹೌದು, ನಾನು ಯಾಕೆ ಹೋಗ್ಬಾರ್ದು? ಹೌದು ಹೌದು ಅಲ್ವಾ? ನಾನೇನು ದುಡ್ಡು ಇನ್ವೆಸ್ಟ್ ಮಾಡೋಕ್ಕೆ ಇಲ್ವಾ? ನನ್ನ ಹತ್ರ 100% ಇದೆ, ನಾನು ಯಾಕೆ ಹೋಗ್ಬಾರ್ದು? ಅದು ಹಾಕಿದ್ರೆ ಅವನ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ. ನನಗೆ ಅವ್ರ ಜಾತಕ ಗೊತ್ತಿಲ್ವಲ್ಲ, ನಂದು ಸ್ಟ್ರಾಂಗ್ ಇರ್ಬೋದು, ಅವನದು ಜಾತಕ ಗೊತ್ತಿಲ್ಲ. ಆ ಕಡೆ ಇರೋದು. ಇವಾಗ ನನ್ನ ಮದುವೆನೂ ಇದೆ ಇದೆ ವಿಚಾರ, ಮದುವೆನೂ ಹೀಗೇನೆ. ನನ್ನ ಜಾತಕ ಚೆನ್ನಾಗಿದೆ, ನನ್ನ ವೈವಾಹಿಕ ಜೀವನ ಚೆನ್ನಾಗಿದೆ ಅಂತ ತೋರಿಸುತ್ತೆ. ಕರ್ಕೊಂಬಂದಿರೋದು ಡ್ರಮ್ ಹೊಡ್ಕೊಂಡು ಕರ್ಕೊಂಬಂದಿರೋದು, ಪಿ ಊದ್ಕೊಂಡು ಕರ್ಕೊಂಬಂದಿರೋದು ಅಲ್ವಾ, ಡ್ಯಾನ್ಸ್ ಮಾಡ್ಕೊಂಡು ಕರ್ಕೊಂಬಂದಿರೋದು, ಬಂದಿದ ತಕ್ಷಣ ಕರ್ಕೊಂಬಂದಾಗಲೂ ಅಳ್ತಾರಲ್ಲ, ಅದು ಅವ್ರ ಜಾತಕದ ಮೇಲೆ ಇರೋದು. ಸೊ ನಮ್ಮ ಜಾತಕ ಚೆನ್ನಾಗಿದೆ ಅಂತೇಳಿ ಡೋಲ್ ಹೊಡಿಸ್ಕೊಂಡು ಬ್ಯಾಂಡ್ ಬಾರಿಸ್ಕೊಂಡು ಏನು ಕುಣ್ಕೊಂಡು ಬಂದಿರ್ತಾರೆ. ಬಂದು ವಾರಕ್ಕೆ ಮನೇಲಿ ರೂಮಲ್ಲಿ ಒಬ್ಬರೊಬ್ಬರೇ ಕುಣಿತಾ ಇರ್ತಾರೆ, ಯಾಕಾರು ಮಾಡಿಕೊಂಡು ಅಂತ. ಸೊ ಆ ರೀತಿ ಮ್ಯಾರೇಜ್ ಇದೆಯಲ್ಲ, ಅದೂ ಇದೇ ಥರ ಸ್ಪೆಕ್ಯುಲೇಷನ್ನು. ಅಲ್ಲಿ ಡ್ಯಾನ್ಸ್ ಆಡೋಕ್ಕಿಂತ ಮುಂಚೆ ಅವರು ನಮ್ಮನ್ನು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಒಳ್ಳೆ ರೀತಿ ಅಂತ ನೋಡಬೇಕು. ಯು ಹ್ಯಾವ್ ಟು ಎಕ್ಸ್ಚೇಂಜ್ ಥಾಟ್ಸ್. ಇವತ್ತಿನ ದಿವಸನೇ ಹೇಳ್ತೀನಿ, ನಮಗೆ ಬುದ್ಧುಗಳು, ಈ ಪಬ್ಲಿಕ್ಕಲ್ಲಿರೋ ಜನಗಳು ಈ ಕ್ಯಾಸ್ಟ್ ಹಿಂದೆ ಬಿದ್ದು ನಂಬರ್ ಒನ್ ಬುದ್ಧುಗಳು. ಯಾಕೆ ಅಂತಂತೀನಿ, ಅವರು ಈ 36 ಪಾಯಿಂಟ್ ಮೇಲೆ ಭಾಳ ಆನಂದ ಅವ್ರಿಗೆ. 36ಕ್ಕೆ ಎಷ್ಟು ಬರುತ್ತೋ ಅಂತ. ಈಗ ಎಲ್ಲ ಕಾಂಪೌಂಡರ್ಗಳಿಗೆ, ಎಲ್ಲ ನಮ್ಮ ಈ ಪಂಚಾಂಗ ಇಟ್ಕೊಂಡವ್ರಿಗೆ ಹೆದರಿಕೆ ಬಂದ್ಬಿಟ್ಟಿದೆ. ಎಲ್ಲಿ 33ಕ್ಕೆ ಹೇಳ್ಬಿಟ್ಟು ಆಮೇಲೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ವಾಪಸ್ ನನ್ನ ಬುಡಕ್ಕೆ ಬರ್ತಾರೋ ಅಂತ ಒಬ್ಬರು ಬಾಯಲ್ಲಿ ಚೆನ್ನಾಗಿದೆ ಅಂತ ಹೇಳಲ್ಲ ಇವತ್ತು. ಎಲ್ಲೇ ನೋಡ್ಬಿಟ್ಟಿದ್ದೀನಿ ನಾನು, ಚೆನ್ನಾಗಿದೆ ಅಂತ ಹೇಳೋದಿಲ್ಲ. ದಶಾ ಚೆನ್ನಾಗಿದ್ರು ಕೂಡ ಅಲ್ಲಿ ಪಾಯಿಂಟ್ಸ್ ಕಮ್ಮಿ ಬಂದಿದ್ರು ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತಾರೆ ಈಸಿಯಾಗಿ. ದಶಾ ಖರಾಬಾಗಿದ್ರು ಕೂಡ, ಅಲ್ಲಿ ಚೆನ್ನಾಗಿದ್ರು ಕೂಡ ಅದನ್ನು ಹೇಳಲ್ಲ, ಹಂಗಾಗ್ಬಿಡುತ್ತೆ. ಕೆಲವೊಂದ್ಸತಿ ಪಾಯಿಂಟ್ಸ್ ಕಮ್ಮಿ ಇದ್ದರೆ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ, ದಶಾನೇ ಚೆನ್ನಾಗಿರುತ್ತೆ ಅವ್ರಿಗೆ, ಫಸ್ಟ್ ಕ್ಲಾಸ್ ದಶಾ ಇರುತ್ತೆ.
ಕರ್ಕೊಂಬರೋ ದಶ ಚೆನ್ನಾಗಿರ್ಬೇಕು. ನಮ್ಮ ಟೈಮ್ ಚೆನ್ನಾಗಿದೆಯಾ, ಬರೋರ ಟೈಮು ಚೆನ್ನಾಗಿರ್ಬೇಕು. ಇದೇ ಜ್ಯೋತಿಷ್ಯರಿ. ಓಕೆ. ಇದನ್ನ ಹೇಳ್ತಾ ಇದ್ದೀನಿ. ಯಾವ್ಯಾವುದೋ ದೊಡ್ಡ ದೊಡ್ಡ ಚಾನಲ್ ಕೂತ್ಕೊಂಡು ಆ ಡ್ರೆಸ್ ಹಾಕ್ಕೊಂಡಿರೋರು ಹಿಂದೆ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ತುಂಬ ಜನ ನಂಗೆ ಸಲಹೆ ಕೊಡ್ತಾರೆ, ನಮ್ಮದು ನಮ್ಮ ಬಗ್ಗೆ ಹೇಳಿ ಅಂತ. ರಾಂಗ್. ನಮ್ಮದು ನಮ್ಮ ಬಗ್ಗೆ ಹೇಳಿದ್ರೆ ಇವನು ಅವ್ರ ಥರನೇ ಏನೋ ಹೇಳ್ತವನೆ. ನಾನು ಸ್ವಲ್ಪ ವಿಭಿನ್ನವಾಗಿರಬೇಕು, ಸತ್ಯ ಹೇಳಬೇಕು ಅಂದರೆ ಕಠೋರವಾಗಿರಬೇಕು, ನಿಷ್ಠೂರವಾಗಿರಬೇಕು. ಯಾವಾಗಲೂ ಅಷ್ಟೇ. ಏನು ಮಾಡ್ತಾರೆ, ಈ ಮರದ ರೆಂಬೆಗಳು ಉದ್ದುದ್ದ ಚೂಪಾಗಿರೋದನ್ನೇ ಕತ್ತರಿಸೋದು, ಡೊಂಕಾಗಿ ಕೆಳಗೆ ಬಿದ್ದಿರೋದನ್ನು ಕತ್ತರಿಸೋದೇ ಇಲ್ಲ. ಚೂಪಾಗಿರೋದು ಕತ್ತರಿಸೋದು. ನಮ್ಮನ್ನು ಕತ್ತರಿಸ್ತಾರೆ, ಏನು ಮಾಡೋಕ್ಕಾಗಲ್ಲ. ಬಟ್ ನೀವು ಕತ್ತರಿಸಿದ್ರು, ಜನರು ಕತ್ತರಿಸಿದ್ರು, ದೇರ್ ಇಸ್ ಗಾಡ್ ಹೂ ವಿಲ್ ಟೇಕ್ ಕೇರ್, ಬಿಕಾಸ್ ಹೀ ಸೀಸ್ ಟ್ರುತ್, ಹೀ ಸೀಸ್ ಎಥಿಕ್ಸ್. ಯಾವ ಮನುಷ್ಯ ನೆಮ್ಮದಿಯಾಗಿರ್ತಾನೆ ಅಂತಂದರೆ ಅವನು ಎಥಿಕ್ಸಲ್ಲಿ ಇರ್ತಾನೆ ಅಂತ ಅರ್ಥ. ಸೊ ಐ ಆಮ್ ಇನ್ ಟು ಎಥಿಕ್ಸ್. ನಾನು ಏನು ಮಾಡಿದ್ರು ಕೂಡ ಎಥಿಕ್ಸಲ್ಲಿದ್ದೀನಿ, ಪಕ್ಕಾ ಎಥಿಕ್ಸಲ್ಲಿದ್ದೀನಿ. ನನಗೆ ಒಂದು ಇದೇ ಥರ ನಿಮ್ಮ ಥರನೇ ಒಂದು ದೊಡ್ಡ ಚಾನಲ್ ಅವರು ಆಫರ್ ಕೊಟ್ಟರು. ಆಫರ್ ಕೊಟ್ಟಾಗ ಈ ಥರ ಎಲ್ಲ ನೀವು ಹಿಂಗೆಲ್ಲ ನಾರ್ಮಲ್ ಹಿಂಗೆ ಶರ್ಟ್ ಹಾಕೊಂಬರಂಗಿಲ್ಲ ಸರ್, ಅದೇನೇನು ಹಿಂಗೆಲ್ಲ ಬತ್ತದಲ್ಲಿ ಹಾಕೋಬೇಕು, ಕೈಯಲ್ಲಿ ಒಂದು ದಂಡ ಇಟ್ಕೋಬೇಕು, ಅಂದರೆ ಎಲ್ಲ ಜೋಕರ್ ಥರ ಕಾಣಿಸ್ಬೇಕು ಸರ್ ಅಂದರು. ನಾವೆಲ್ಲರೂ ಕೂಡ ದೊಡ್ಡ ದೊಡ್ಡ ಚಾನಲಲ್ಲಿ ಹೋಗಿ ಜೋಕರ್ಗಳನ್ನ ನೋಡ್ತಾ ಇದ್ದೀವಿ. ಅವ್ರಿಗೇನು ನಮ್ಮ ಬಗ್ಗೆ ಮಾತಾಡಲ್ಲ. ಯಾಕೆ ಗೊತ್ತಾ, ಅವ್ರ ಮನಸ್ಸು ಉಳ್ಳುಳ್ಳಿಗಿರುತ್ತೆ, ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ. ಅವ್ರು ಮಾತಾಡಲ್ಲ ನಮ್ಮ ಬಗ್ಗೆ. ಮಾತಾಡಲಿ ನೋಡೋಣ ಅವ್ರಿಗೆ. ಆ ಥರ ಇದ್ದರೆ ಲೆಟ್ ದೆಮ್ ಶೋ. ಈ ಥರ ಒಂದು ಆ್ಯಪ್ ಹಾಕ್ಬಿಟ್ಟು ಶೋ ಮಾಡಲಿ ನೋಡೋಣ. ನಾನು ಎಲ್ಲರಿಗೂ ಚಾಲೆಂಜ್ ಮಾಡ್ತೀನಿ, ಈ ಥರ ಹಾಕ್ಬಿಟ್ಟು ನೋಡಿ. ನೀವು ಹಂಗೆ ಹೇಳಿ, ಆಮೇಲೆ ಆ್ಯಪ್ ಹಾಕಿ ನೋಡಿ. ಹೇಳೋದೊಂದು, ಆ್ಯಪಲ್ಲಿ ಬರೋದೊಂದು. ಯಾಕಂದರೆ ಐ ಆಮ್ ಡಿಪೆಂಡೆಂಟ್ ಆನ್ ದಿ ಪ್ಲ್ಯಾನೆಟ್ಸ್. ಐ ಆಮ್ ನಾಟ್ ಡಿಪೆಂಡೆಂಟ್ ಆನ್ ಮ್ಯಾನಿಪ್ಯುಲೇಷನ್, ಸೆಂಟೆನ್ಸ್ ಮ್ಯಾನಿಪ್ಯುಲೇಷನ್. ಐ ಆಮ್ ನೆವರ್ ಡಿಪೆಂಡೆಂಟ್ ಆನ್ ವರ್ಡ್ ಮ್ಯಾನಿಪ್ಯುಲೇಷನ್. ಯಾರೋ ಮಾಡಿದ್ರು, ಓ ಮದುವೆ ತುಂಬ ಕಷ್ಟ ಇದೆ, ಇದು ವರ್ಡ್ ಮ್ಯಾನಿಪ್ಯುಲೇಷನ್, ಇದು ಸೆಂಟೆನ್ಸ್ ಮ್ಯಾನಿಪ್ಯುಲೇಷನ್. ನೀವೆಲ್ಲ ಪಬ್ಲಿಕ್ಕೆಲ್ಲ ನೀವು ಟಿ ವಿ ನೋಡಿಕೊಂಡು ಜ್ಯೋತಿಷ್ಯರನ್ನೆಲ್ಲ ನೋಡ್ತಾ ಇದ್ದೀರಲ್ಲ, ಇಟ್ ಈಸ್ 99% ಸೆಂಟೆನ್ಸ್ ಮ್ಯಾನಿಪ್ಯುಲೇಷನ್ ಆ್ಯಂಡ್ ವರ್ಡ್ ಮ್ಯಾನಿಪ್ಯುಲೇಷನ್. ಅಯ್ಯೋ ತುಂಬ ನೊಂದುಬಿಟ್ಟಿದ್ಯಮ್ಮ, ಏನು ಊರವರೆಲ್ಲ ಕುಣಿದಾಡ್ತಾವ್ರೆ, ಈ ಅಮ್ಮ ಮಾತ್ರ ನೊಂದ್ಕೊಂಡು ಕೂತವಳು ಮನೇಲಿ. ದೀಸ್ ಆರ್ ಆಲ್ ಸೆಂಟೆನ್ಸ್ ಆ್ಯಂಡ್ ವರ್ಡ್ಸ್ ಮ್ಯಾನಿಫೆಸ್ಟೇಷನ್. ವರ್ಡ್ಸ್ದು ಮ್ಯಾನಿಪ್ಯುಲೇಷನ್. ಮ್ಯಾನಿಫೆಸ್ಟೇಷನ್ ಅಂದರೆ ಒಳ್ಳೇದು, ಮ್ಯಾನಿಪ್ಯುಲೇಷನ್ ಇದು. ಓಕೆ. ಅಸ್ಟ್ರಾಲಜಿಯಲ್ಲಿ ಯಾರ್ಯಾರು ಚಂದ ಮಾತಾಡ್ತಾರಲ್ಲ, ಚಂದ, ಅದು ಮ್ಯಾನಿಪ್ಯುಲೇಟಿವ್. ಈಗ ಯಾಕಂದರೆ ಇದು ಪ್ರಿಸೈಸ್, ಇದು ಲೈಫ್ ಡಿಸಿಷನ್. ಇದು ಲೈಫ್ ಡಿಸಿಷನ್ನಲ್ಲಿ ನೀವು ಮ್ಯಾನಿಪ್ಯುಲೇಟ್ ಮಾಡೋಕ್ಕಾಗೋದಿಲ್ಲ. ಸ್ವಲ್ಪ ತಲೆಲಿಟ್ಕೊಳ್ಳಿ. ನಾಳೆ ಸಾಯ್ತಾ ಇದ್ದಾನೆ ಅಂದರೆ ಜ್ಯೋತಿಷ್ಯದಲ್ಲಿ, ಜಾತಕದಲ್ಲಿ ಅವನಿಗೆ ಉಳಿಗಾಲ ಇಲ್ಲ ಅಂತಂದರೆ ಒಳ್ಳೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳಬೇಕಷ್ಟೇ. ನಾನು ಅದು ಮಾಡಿಸ್ಬಿಡ್ತೀನಿ, ಇದು ಮಾಡಿಸ್ಬಿಡ್ತೀನಿ, ಅದು ಮಾಡಿಬಿಡ್ತೀನಿ. ಎಷ್ಟೋ ಜನ ಅಲ್ಲಿದ್ದಾಗ ಹಾಸ್ಪಿಟ್ಲಿಗೆ ಇನ್ನೇನು ಕೂಯಿಸ್ಕೊಳ್ತಾ ಇರ್ತಾರೆ, ಅವ್ರು ಇರ್ತಾರೋ ಇಲ್ವ ಅಂತ ಡೌಟ್ ಇದ್ದಾಗ ಓಡೋಗ್ಬಿಡ್ತಾರೆ ಅಲ್ಲಿ. ಎಲ್ಲಿ ಇವ್ರ ಹತ್ರ, ಕಾಂಪೌಂಡ್ರ್ ಹತ್ರ. ಆ ಗ್ರಹ ಹಿಂಗಿದೆ, ಈ ಗ್ರಹ ಹಿಂಗಿದೆ, ಹಿಂಗೆ ಮಾಡಿಸಿ ಹಂಗೆ ಮಾಡಿಸಿ 50,000 ಹಾಕ್ಬಿಟ್ಟು ಹೆಂಗಿರಲ್ಲಿ 3 ಲಕ್ಷ ಖರ್ಚು ಮಾಡ್ತಾರೆ. ಅದರಲ್ಲೊಂದು 50,000 ಈ ಕಡೆ ಹಾಕ್ಲಣ್ಣ. ಇದೇ ನಾವು ಎಲ್ಲರಿಗೂ ಬರೋ ಐಡಿಯಾ. ಕರೆಕ್ಟ್ ಯೋಚನೆ ಮಾಡಿ. ಅಲ್ಲಿ ಹೆಂಗೋ 5 ಲಕ್ಷ ಖರ್ಚು ಮಾಡ್ತಾ ಇದ್ದಾರೆ. 50,000 ಪೂಜೆಗೆ ಹೋಗ್ಲಿ ಬಿಡು, ಇವ್ನಿಗೆ 50,000 ಅದ್ರ ಶೇರ್ ಬರುತ್ತಲ್ಲ, ಸಾಯೋರ್ ಶೇರ್ ಇವನು ತಗೋತಾ ಇದ್ದಾನೆ. ಪ್ರಶ್ನಾಶಾಸ್ತ್ರ ಹಾಕ್ಬಿಟ್ಟು ಬದುಕ್ತಾರೋ ಇಲ್ವೋ ಹೇಳ್ಬೇಕಷ್ಟೇ. ಬದುಕಂಗಿದ್ರೆ ಪೂಜೆ ಬೇಡ, ಸಾಯಂಗಿದ್ರೆ ಪೂಜೆ ಬೇಡವೇ ಬೇಡ. ಕರೆಕ್ಟಾ? ಬದುಕಂಗಿದ್ರೆ ಪೂಜೆ ಬೇಡ, ಸಾಯಂಗಿದ್ರೆ ಪೂಜೆ ಬೇಡವೇ ಬೇಡ. ಹೌದು ಹೌದು. ಅವರು ಬದುಕಿ ಬಂದಾದ್ಮೇಲೆ ಕೂತ್ಕೊಂಡು ಒಂದು ಸ್ವಲ್ಪ ಜಪ ಮಾಡೋಕ್ಕೆ, ಹೇಳ್ಕೊಡೋಕ್ಕೆ 1,000, ಒಂದು ಸ್ವಲ್ಪ ಕೆಲವು ಸಾವಿರಗಳು ತಗೊಂಡು ಅವ್ರಿಗೆ ಮಂತ್ರೋಪದೇಶ ಮಾಡಿ, ಇನ್ನು ಬಾಡಿ ಒಳಗಿರ್ತಕ್ಕಂಥ ಎನರ್ಜಿನ ಜಾಸ್ತಿ ಮಾಡಿದ್ರೆ ಅಷ್ಟೇ. ಅದು ಬಿಟ್ಬಿಟ್ಟು ಸಾಯೋ ಟೈಮಲ್ಲಿ ಏನೋ ಹೋಮ ಮಾಡಿಸಿ ಅವ್ರು ಬದುಕಿಸಿ, ಇವೆಲ್ಲ ಫಿಲಮಲ್ಲಿ ನೋಡಿರೋದು. ಅಲ್ಲಿ ಯಾರಿಗೋ ಇದು ಹಾಸ್ಪಿಟಲ್ ಹಿಂಗೆ ಬದುಕ್ತಾ ಇರ್ತಾರೆ, ಅಲ್ಲೇನೋ ದೊಡ್ಡದಾಗ ಹೋಮ ಮಾಡ್ತಾ ಇರ್ತಾರೆ. ಇದೆಲ್ಲ ಯಾವುದಾದ್ರು ದೇವಿದೆಲ್ಲ ತೋರಿಸ್ತಾರಲ್ಲ, ಅವೆಲ್ಲ ಸುಮ್ಮನೆ. ಓಕೆ ಓಕೆ ಗುರುಗಳೇ. ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮ ಮುಂದುವರಿಯುತ್ತೆ ಇನ್ನೊಂದು ವಿರಾಮದ ಬಳಿಕ. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ. ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ.
ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದು ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋಯಿಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದ್ರದ್ದು ಕಬ್ನಾಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಯಲ್ಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಹಾಕ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ಬಳಿಕ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ. ಹಲೋ ನಮಸ್ತೆ. ಇದು ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಇದು ನಮ್ಮ ಬಗ್ಗೆನೆ. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಎಂತ ಗೊತ್ತಾ ಮೇಡಮ್, ಅದು ಗುರೂಜಿ ಅವರು ಲಾಸ್ಟ್ ವೀಕ್ ಒಂದು ಹೇಳಿದ್ರು, ಅದು ಕಮ್ಯುನಿಕೇಟ್ ಮಾಡ್ತಾರ ಅಂತ ಜಾಬ್, ಇದು ಬಯೋಡೇಟಾ. ಓಕೆ, 2 weeks ಬ್ಯಾಕ್ ಹೇಳಿರೋದಲ್ವಾ? ಇನ್ನೊಂದ್ಸಲಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ, ಡೇಟ್ ಆಫ್ ಬರ್ತ್ ಕೊಡ್ತೀರಾ? ಅಂದ್ರೆ ಒಂದು ಆ ಕಂಪನಿ ಬ್ರಾಂಚ್ ಮಂಗಳೂರಿಗೆ ಬರ್ಬೋದಾ ಅಂತ, ಎಷ್ಟು ಬರ್ಬೋದಾ ಅಂತ ಬ್ರಾಂಚ್ ಜಾಬ್ ಕೇಳಲಿಕ್ಕಿತ್ತು. ಓಕೆ, 1ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 228. 228. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಸರ್. ಅದು ಲಾಸ್ಟ್ ವೀಕ್ ಕಾಲ್ ಮಾಡಿದ್ದೆ, ಅದು ನಿಮ್ದು ಹೇಳಿದ್ದು ಕರೆಕ್ಟ್ ಆಗಿದೆ. ಅವರು ಕಮ್ಯುನಿಕೇಟ್ ಮಾಡಿದ್ರು ಬ್ಯಾಂಗ್ಳೂರಿಂದ. ಆಯ್ತು. ಅದೇ ಈಗ ಆ ಸಂಸ್ಥೆ ನಮ್ಮ ಮಂಗಳೂರು ಬ್ರಾಂಚಿಗೆ ಓಪನ್ ಮಾಡ್ತಾರಾ? ನೀವು ಕೆಲಸ ಎಲ್ಲಿ ಕೊಟ್ಟಿದ್ದಾರೆ, ಯಾವ ಊರಲ್ಲಿ ಕೊಟ್ಟಿದ್ದಾರೆ? ಕೆಲಸ ಕೊಡ್ಲಿಲ್ಲ ಅವರು, ನಿನ್ನೆ ಕಮ್ಯುನಿಕೇಟ್ ಆದ್ರು ನನ್ನನ್ನು. ಡಿಸ್ಕಷನ್ ಮಾಡಿ ಕಮ್ಯುನಿಕೇಟ್ ಆಗ್ತಾರ ಅಂತ ಹೇಳಿದ್ರೆ 3ನೇ ಮನೆ ಕರೆಕ್ಟ್ ನೀವು ಹೇಳಿದ್ರು. ಇವಾಗ ಆ ಕಂಪನಿನೇ ಬರುತ್ತಾ ಅಂತ, ಬ್ರಾಂಚ್ ಓಪನ್ ಮಾಡ್ತಾರಂತ ಮಂಗಳೂರಲ್ಲಿ. ಆ ಕಂಪನಿ ಅವ್ರದ್ದು ನಂಬರ್ ಕೊಟ್ರೆ ನಿಮ್ ಪರವಾಗಿ ನಾನೇ ಕೇಳ್ಬಿಡ್ತೀನಿ, ಸರ್ ನೀವೇನಾದ್ರು ಮಂಗ್ಳೂರ್ಗೆ ಹೋಗೋ ಪ್ಲಾನ್ ಇದೆಯಾ ಅಂತ. ಅದಕ್ಕೆ ಗ್ರಹಗಳನ್ನ ಕೇಳಿ ಅನಲೈಸ್ ಮಾಡಬಹುದು. ಅಲ್ಲ, ನೀವು ಕೇಳಿದಿರಿ ಅಂತ ಕೇಳಲ್ಲ. ಸರ್ ಮಂಗ್ಳೂರಲ್ಲಿ ನಾನು ಕೆಲಸ ಹುಡುಕ್ತಾ ಇದ್ದೀನಿ, ಮಂಗ್ಳೂರಲ್ಲಿ ಶಿಫ್ಟ್ ಆಗ್ತಾ ಇದ್ದೀನಿ, ನಾನೇ ಕೇಳ್ಬಿಟ್ಟು ಹೇಳ್ಬಿಡ್ತೀನಿ ನಿಮ್ಮ ನಂಬರ್ಗೆ. ಸರಿ, ಆಯ್ತು. ಸಿ, ಕಂಪನಿ ಮೂವ್ಮೆಂಟ್ ಎಲ್ಲ ಅಸ್ಟ್ರಾಲಜಿಕಲ್ ಪ್ರಕಾರ ನಾವು ನೋಡಬೇಕು ಅಂದರೆ ಆ್ಯಕ್ಚುಲಿ ನಾನು ಹೇಳ್ತೀನಿ, ನೀವು ಸೈಲೆಂಟ್ ಆಗಿರಿ. ನಾನು ಹೇಳ್ತೀನಿ ಒಂದು ವಿಚಾರ, ಭಾಳ ಇಂಪಾರ್ಟೆಂಟಾಗಿ ಹೇಳ್ತೀನಿ, ಇದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು.
ಒಂದು ಕಂಪನಿ ಅಂದರೆ ಅಲ್ಲೊಂದು 200-300 ಜನ ಇರ್ತಾರೆ, ಅವ್ರದ್ದೆಲ್ಲ ವೈಬ್ರೇಷನ್ ಇರುತ್ತೆ. ಹಾಗೆ ಆ ಕಂಪನಿ ಮಾಲೀಕಂದು ಒಂದು ವೈಬ್ರೇಷನ್ ಇರುತ್ತೆ. ಅವನೇನೋ ಎಕ್ಸ್ಪ್ಯಾಂಡ್ ಮಾಡಬೇಕು, ಮೆಟ್ರೋಸಲ್ಲಿ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ. ಯಾರೋ ಒಬ್ಬರು ನನ್ನ ಮನೆ ಇಲ್ಲೇ ಪಕ್ಕದಲ್ಲಿದೆ, ನಾನು ಎದಳದೇ 8:30, ಆಯಿತಾ, ಆಫೀಸ್ ಇರೋದು 9 ಗಂಟೆಗೆ, 8:30 ಎದ್ದು ಹಂಗೆ ತಲೆ ಬಚ್ಕೊಂಡು ಅಲ್ಲುಜ್ಕೊಂಡು ಹಂಗೆ ಪಕ್ಕಕ್ಕೆ ಹೋಗ್ಬಿಡ್ಬೇಕು ಅನ್ನೋ ಆಸೆ ಇದ್ದಾಗ ಮಂಗಳೂರಲ್ಲೇ ಇದೆಯಾ ಅಂತ ಕೇಳ್ತಾರೆ, ಬರುತ್ತಾ ಅಂತ ಕೇಳ್ತಾರೆ. ಈ ಪ್ರಶ್ನೆ ಲೋಕ ಕಲ್ಯಾಣಕ್ಕಿದ್ದರೆ ಒಳ್ಳೇದಾಗುತ್ತೆ. ಹೇಗೆ ಅಂದರೆ, ಮಂಗಳೂರಲ್ಲಿ ಸಾಕಷ್ಟು ಜನ ಕೆಲಸ ಹುಡುಕ್ತಾ ಇದ್ದಾರೆ, ಇಲ್ಲೊಂದು ಆ ಥರ ಒಂದು ಕಂಪ್ನಿ ಬಂದರೆ ಸಾಕಷ್ಟು ಜನಕ್ಕೆ ಸಹಾಯ ಆಗುತ್ತೆ ಅನ್ನೋ ಉದ್ದೇಶ ಇದ್ದರೆ ಬರುತ್ತೆ. ಪರ್ಸ್ನಲ್ ಆಗಿದ್ದರೆ ಇದು ಆನ್ಸರ್ ಮಾಡಲ್ಲ. ನೋಡ್ತೀನಿ ಆನ್ಸರ್ ಮಾಡುತ್ತೋ ಇಲ್ವೋ ಅಂತ. ಆನ್ಸರ್ ಅರ್ಥ ಆಯ್ತು ಅನ್ಸುತ್ತೆ ಎಲ್ಲರಿಗೂ. 12ನೇ ಮನೆ ಇಲ್ಲ ಅಂತ ಬಂತು, 12th ಹೌಸ್. ದೇ ವಿಲ್ ನಾಟ್ ಚೇಂಜ್ ಸೋ ಈಸಿಲಿ. 12ನೇ ಮನೆ ಬರೋದಿಲ್ಲ. ಮುಂದೆ 3, 10, 11 ಕಮ್ಯುನಿಕೇಷನಲ್ಲಿ ಇರ್ತಾರೆ ಅಷ್ಟೇ. ಬರಬಹುದು ಅಂತ ನೀವು ಕೇಳಿದ್ರೆ ಹೇಳ್ತಾರೆ, ಬಟ್ ಆದರೆ ಆ್ಯಕ್ಚುಯಲ್ ಫ್ರೂಟಲ್ಲಿ 12th ಹೌಸ್, 10ನೇ ಮನೆ ಇಸ್ ದಿ ಕಂಪನಿ. ದಿ ಕಂಪನಿ ಪ್ರಶ್ನೆ ಕೇಳಿದ್ರಲ್ಲಿ ಬರೋಲ್ಲ. ಬಟ್ ಆದರೆ ಒಂದು ವಿಚಾರ ಹೇಳ್ತೀನಿ, ಗ್ರಹಗಳು ನಾನಿವತ್ತು ಟೀ ಕುಡಿತೀನಾ ಅಂತ ಕೇಳಿದ್ರು ಆನ್ಸರ್ ಮಾಡ್ತವೆ, ಅಷ್ಟು ಒಳ್ಳೆಯವರು. ಇವತ್ತು ನಾನು ಕಾಫಿ ಬರುತ್ತಾ ಇಲ್ಲಿ ಪ್ರಶ್ನಾಶಾಸ್ತ್ರ ಹಾಕಿದ್ರೆ ಆ 2ನೇ ಮನೆ ನೋಡಿದ್ರೆ ಕಾಫಿ ಬಂದೇ ಬರುತ್ತೆ ಅಂತ ಹೇಳುತ್ತದು. ಅಷ್ಟು ದಯಾ. ವಾವ್, ಕಾಫಿ ಬಂತು ನೋಡಿ, ಕಾಫಿ ಇಲ್ಲಿ ಇಡಬೇಕು, ಇವ್ರಿಗೆ ಗೊತ್ತಾಗಬೇಕು, ಒಂದು ಕಾಫಿ ತೊಗೊಂಬರಮ್ಮ. ಇದು ಯಾಕಂದರೆ ಗೊತ್ತಾಗಬೇಕಲ್ವಾ, ನಾನೇನು ಯಾರಿಗೂ ಫೋನ್ ಮಾಡಿಲ್ಲ, ಆ ಮೇಡಮ್ ಬಂದು ಕಾಫಿ ಕೊಡಬೇಕು. ಯಾಕೆಂದರೆ ಇಲ್ಲಿ ಈ ಜನಗಳಿಗೆ ಗೊತ್ತಾಗುತ್ತೆ ನಾವೇನೋ ಹೇಳಿಸ್ಬಿಟ್ಟು ಮಾಡಿದ್ದೀವಿ ಅಂತ. ಲೈವಲ್ಲಿ ಇರ್ತಕ್ಕಂಥದ್ದು ಕಾಫಿ ಪಕ್ಕಾ. ನಾನು ಹೇಳಿದ ತಕ್ಷಣ ಗ್ರಹಗಳೇ ಕಾಫಿ ಕೊಡ್ತು. ಇದೇನು ಬೂಟಾಟಿಕೆ ಅಲ್ಲ. ಯಾಕೆ ಅಂದರೆ ನಿನ್ನೆ ಇದೇ ಥರ ಕಾಫಿ ಕುಡಿಬೇಕು ಅಂತಂದಾಗ ಅವ್ರು ರಜಾ ಹಾಕಿದ್ರು ಬಂದಿರೋರು. ಸೊ ಅದೆಲ್ಲ ಈ ಕಾಂಬಿನೇಷನ್ 11 ಬಂದಿದ ತಕ್ಷಣ ಬರುತ್ತೆ. ಸಿ ದಿ ವೈಬ್ರೇಷನ್. ಪ್ಲ್ಯಾನೆಟ್ಸ್ ಆರ್ ಸೋ ಬ್ಯೂಟಿಫುಲ್. ನಿನ್ಗೇನು ಕೇಳಿದ್ರು ಹೇಳುತ್ತೆ, ಮಗು ಥರ. ಪ್ಲ್ಯಾನೆಟ್ಸ್ ಆರ್ ಲೈಕ್ ಚೈಲ್ಡ್. ಕೊಡಲ್ಲ ಅಂದರೆ ಕೊಡಲ್ಲ ಅನ್ನತ್ತೆ ಅಷ್ಟೇ, ಮುಗೀತು. ದಟ್ ಈಸ್ ಪೀರಿಯಡ್. ಯು ಕ್ಯಾನ್ ನಾಟ್ ಚೇಂಜ್ ಇಟ್ ಅಷ್ಟೇ. ಸೊ ಇವ್ರು ಕೇಳಿರೋ ಪ್ರಶ್ನೆಗೆ ನನಗಿಷ್ಟ ಆಗಲಿಲ್ಲ, ಆದರೆ ಗ್ರಹಗಳು ಪ್ರಶ್ನೆ ಕೊಡ್ತಾರೆ. ನನಗಿಷ್ಟ ಆಗಿಲ್ಲ, ಸ್ವಾರ್ಥದ ಪ್ರಶ್ನೆ ನಾನು ಮಾತಾಡ್ತೀನಿ. ಗ್ರಹಗಳಿಗೆ ಸ್ವಾರ್ಥನೋ ನಿಸ್ವಾರ್ಥನೋ ಕೇಳಿದಕ್ಕೆ ಬರ್ತಾರಾ, ಬರಲ್ಲ ಅಷ್ಟೇ. ಸಿಂಪಲ್, ಕ್ಲೀನ್. ಅವ್ರು ಕೇಳಿದ್ರು ಕಾಲ್ ಬರುತ್ತಾ ಅಂತ, ಗ್ರಹಗಳು ಹೇಳ್ತು ಕಾಲ್ ಬರುತ್ತೆ ಅಂತ. ಅದಕ್ಕೆ ಪಬ್ಲಿಕ್ಗೆ ಹೇಳ್ತಾ ಇದ್ದೀನಿ, 15,000 ನಾನು ಚಾರ್ಜ್ ಮಾಡೋ ಫೀಸು. ನಿಮ್ಮ ಲೈಫ್ ಲಾಂಗ್ ಹೇಳ್ತಾ ಇದ್ದೀನಿ, ಯಾರ್ಯಾರು ಬಂದಿರೋ, ಯಾರ್ಯಾರು ಕಾಲ್ ಮಾಡ್ತಿರೋ, ನಿಮ್ಮಲ್ಲಿ ಒಬ್ಬರಲ್ಲೂ ಒಂದು ಏನು ಉತ್ಪತ್ತಿನೇ ಆಗಿಲ್ಲ. ಕಲಿಬೇಕು ಅನ್ನೋದು ಉತ್ಪತ್ತಿನೇ ಆಗಿಲ್ಲ ನಿಮಗೆ. ಲಕ್ಷಾಂತರ ರೂಪಾಯಿ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ. ಒಂದು ಕಡೆ ಪಾರ್ಟಿಗೆ ಹೋದರೆ ಒಂದು 3-4 ಸಾವಿರ ಖರ್ಚು ಮಾಡಿಬಿಡ್ತೀವಿ ಒಂದು ಸತಿ. ಒಂದು 4 ಸತಿ ಹೋದರೆ ಹೋಗೇ ಬಿಡ್ತದೆ, ವಾಪಸ್ ಬರಲ್ಲ. ಯಾವುದೋ ಒಂದು ಬಟ್ಟೆನೋ ಒಂದು ಮೊಬೈಲ್ ತಗೊಂಡ್ರೆ ಹೋಯ್ತದು. ಒಂದು ಮೊಬೈಲ್ ಇವತ್ತು 10,000ದಿಂದ 15,000. ಒಂದು ಸತಿ ತಗೊಂಡ್ರೆ 6 ವರ್ಷ ಬರುತ್ತೋ, 3 ವರ್ಷ ಬರುತ್ತೋ, 6 ತಿಂಗಳಿಗೆ ಬರುತ್ತೋ. ಹಿಂಗೆ ಒಂದು ಸತಿ ಡ್ರಾಪ್ ಮಾಡಿದ್ರೆ ಪೀಸ್. ಹೌದು. ಇಲ್ಲಿ ಹಾಕಿರೋ ಇನ್ವೆಸ್ಟ್ಮೆಂಟು ನೀವು ಡ್ರಾಪ್ ಮಾಡಿದ್ರು, ನೀವು ಬಿಟ್ಟರು, ಗ್ರಹಗಳು ನಿಮ್ಮನ್ನು ಬಿಡಲ್ಲ. ಇದನ್ನು ಯಾರ್ಯಾರು ವೀಕ್ಷಕರು ನೋಡ್ತಾ ಇದ್ದೀರಾ, ಯಾರ್ಯಾರು ಕಾಲ್ ಮಾಡ್ತಾ ಇದ್ದೀರಾ, ಒಂದು ಆಲೋಚನೆ ಮಾಡಿ. ನಾನಿಲ್ಲಿ ಕೂತಿರೋದು ಸಣ್ಣ ಒಂದೊಂದು ಕ್ವಶನ್ಗೆ ಆನ್ಸರ್ ಮಾಡೋಕ್ಕಲ್ಲ. ನಿಮ್ಮಂಥವರು ಒಂದು ಎಕ್ಸಾಂಪಲ್ ನೋಡಿಕೊಂಡು ಇದರಲ್ಲಿ ಸತ್ಯ ಇದೆ ಅಂತ ನೀವು ಡಿಸಿಷನ್ ತೊಗೊಂಡು ಬಂದು ಕಲಿಯೋಕ್ಕೆ ಈ ಕಾರ್ಯಕ್ರಮ ನಾನು ಮಾಡ್ತಾ ಇರೋದು. ನಾನು ಇಲ್ಲಿ ಬಂದು ಕೂತ್ಕೊಂಡು ಯಾವಾಗ ಮದುವೆ ಆಗುತ್ತೆ, ಯಾವಾಗ ಓಡೋಗ್ತಾರೆ, ಯಾವಾಗ ಓಡ್ ಬರ್ತಾರೆ, ಇದಕ್ಕೆ ಕೂತಿಲ್ಲ ನಾನು. ಕಾಲ್ ಮಾಡೋರು ಆಲೋಚನೆ ಮಾಡಿಕೊಂಡು ಪ್ರಶ್ನೆ ಕೇಳಿ, ನಾನು ಸೇರ್ತೀನಿ. ನಂದು ಸರೋದ್ರೆ ಕೇಳ್ತೀನಿ, ನಂದು ಸತ್ಯವಾಗಿದ್ದರೆ ಕೇಳ್ತೀನಿ. ಸತ್ಯ ಆಗೇ ಆಗುತ್ತೆ. ಯಾಕೆಂದರೆ ಬಿಲೀಫ್ ಈಸ್ ನಾಟ್ ಬೈ ಮೀ, ಬಿಲೀಫ್ ಈಸ್ ಥ್ರೂ ದಿ ಪ್ಲ್ಯಾನೆಟ್ಸ್. ನಾನು ಗ್ರೇಟ್ ಅಂತ ಹೇಳೋದೇ ಇಲ್ಲ. ನಾನು ಗ್ರೇಟ್ ಅಲ್ಲ. ನಾನು ಒಂದು ಸಬ್ಜೆಕ್ಟ್ನ ಕಲ್ತಿದ್ದೀನಿ ಅಷ್ಟೇ. ಆ ಸಬ್ಜೆಕ್ಟ್ ಕಲಿತು ಪ್ರಸಾರ ಮಾಡ್ತಾ ಇದ್ದೀನಿ. ಸೊ ದಿ ಸಬ್ಜೆಕ್ಟ್ ಈಸ್ ಗ್ರೇಟ್. ಥ್ರೂ ದಿ ಸಬ್ಜೆಕ್ಟ್ ಐ ಹ್ಯಾವ್ ಬಿಕಮ್ ಗ್ರೇಟ್ ಅಷ್ಟೇ. ಓಕೆ, ಆಲ್ವೇಸ್ ತಗೊಳ್ಳೋಣ. ಓಕೆ, ಎಸ್, ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ನಮಸ್ತೆ. ನಮಸ್ತೆ. ಯಾವ ಊರಿಂದ ಕಾಲ್ ಮಾಡ್ತಿದ್ದೀರಾ? ಸೊರಬದಿಂದ ಮಾಡ್ತಾ ಇರೋದು. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ವಿಚಾರ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ, ಸಮಯ ಹೇಳಿ. 19/7/1994 ಬೆಳಿಗ್ಗೆ 9:15. ಸಿರಸಿ, ಉತ್ತರ ಕನ್ನಡ ಜಿಲ್ಲೆ.
ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಕೆಲಸದ ವಿಚಾರದಲ್ಲಿ ಕೇಳಬೇಕಾಯ್ತು. ಈಗ ಕೆಲಸ ಹುಡುಕ್ತಾ ಇದ್ದೀರಾ? ಪ್ರೈವೇಟ್ ಕೆಲಸ? ಕೆಲಸ ಹುಡುಕ್ತಾ ಇದೆ, ಕೆಲಸ ಸಿಗ್ತಾ ಇಲ್ಲ. 5 ವರ್ಷದಿಂದ ಪ್ರಯತ್ನ ಮಾಡ್ತಿದ್ದಾನೆ. ಓಕೆ, ಗುರುಗಳು ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಶುಕ್ರದಶ ನಡೀತಾ ಇದೆ. ಹೌದು ಸರ್. ಶುಕ್ರದಶ 2022ರಿಂದ ನಡೀತಾ ಇದೆ. ಹೌದು ಸರ್. ಇವರು ಒಂದು ಲೈನ್ ಬಗ್ಗೆ ಆಲೋಚನೆ ಮಾಡಿದ್ರ, ಎಷ್ಟೊಂದು ಲೈನ್ ಬಗ್ಗೆ ಆಲೋಚನೆ ಮಾಡಿದ್ರ 5 years ಅಲ್ಲಿ? ಈಗ 5 years ಇಂದ ಫಸ್ಟ್ ಕೋವಿಡ್ ಬಂತಲ್ಲ, ಅವಾಗ ಸ್ವಲ್ಪ ಜಾಬ್ ಆಪರ್ಚುನಿಟಿ ಕಡಿಮೆ ಇತ್ತು. ಆ ನಂತರ ಅಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ಯಾಕೋ ಮಾಡ್ತಾ ಇಲ್ಲ. ಅಂದ್ರೆ 2 ವರ್ಷ ಗ್ಯಾಪ್ ಏನಾಯ್ತು, ಯಾಕಾಯ್ತು ಅಂತ ಕೇಳಿದಾಗ ಏನ್ ಹೇಳ್ಬೇಕು ಅಂತ ಸ್ವಲ್ಪ ಯಾಕೋ ಕಾನ್ಫಿಡೆನ್ಸ್ ಲಾಸ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಅವರೊಬ್ಬರಿಗೆ, ಪ್ರಪಂಚದಲ್ಲಿ ಅವರೊಬ್ಬರಿಗೆ ಆತರ ಆಗ್ತಾ ಇದೆ. ಎಲ್ಲರಿಗೂ ಅದು ಬಹಳಷ್ಟು ಜನಕ್ಕೆ ಅಲ್ಲ, ನಾನು ಹೇಳ್ತಾ ಇರೋದು 2019ರಲ್ಲಿ ಯಾವ ಕೆಲ್ಸಕ್ಕೆ ಟ್ರೈ ಮಾಡಿದ್ರು? ಇದು MBA ಆಗಿತ್ತು ಒಂದು. ಓಕೆ, ಯಾವುದು ಅವ್ರದ್ದು ಸ್ಪೆಷಲೈಸೇಷನ್ ಯಾವ್ದು ತಗೊಂಡಿದ್ರು? ಫೈನಾನ್ಸ್ ಮಾರ್ಕೆಟಿಂಗ್. ಫಿನಾನ್ಸ್ ಮತ್ತೆ ಮಾರ್ಕೆಟಿಂಗ್. ಓಕೆ, ಆಯ್ತು. ಈಗ ಯಾವ ಕ್ಷೇತ್ರದಲ್ಲಿ ಟ್ರೈ ಮಾಡ್ತಾ ಇದಾರೆ? ಈಗ ಅದೇ ಕ್ಷೇತ್ರದಲ್ಲಿ ಮಾಡ್ತಿದ್ದಾನೆ. ಓಕೆ, ಒಬ್ರು ಸೇಲ್ಸು ಮಾರ್ಕೆಟಿಂಗ್ ಅಲ್ಲಿ ಎಷ್ಟು ಜನ ಸೇಲ್ಸ್ ಅವರೇ ಸಿಗ್ತಾ ಇಲ್ಲ, ಮಾರ್ಕೆಟಿಂಗ್ ಅವರೇ ಸಿಗ್ತಾ ಇಲ್ಲ ಅಂತಾರೆ. ಹೌದು, ಸಮಸ್ಯೆ ಇದೀವಿ. ಯಾಕೋ ಈಗ ಒಂದು 2 ವರ್ಷದಿಂದ ಸರಿ ಅಪ್ಲೈನೇ ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ. ಅವ್ನು ಏನೋ ಒಂದು ಕಾನ್ಫಿಡೆನ್ಸ್ ಲಾಸ್ ಆಗಿದೆ. ಸ್ವಲ್ಪ ಯಾವ್ದೋ ಹಳೆ ನೆನಪುಗಳು ಏನೋ ಇಟ್ಕೊಂಡು ಯಾವುದೋ ಒಂದು ಹಿಡ್ದಂಗೆ ಆಗುತ್ತೆ ಅಂತ ನಾನು. ಕರೆಕ್ಟ್. ನೋಡಿ, ಇಲ್ಲಿ ಶುಕ್ರನ ಕಾಂಬಿನೇಷನ್ ದಶಾದಲ್ಲಿ 1 3 10 1 3 10 ಅಂತ ಬಂದಿದೆ. ಈ 1 3 10 1 3 10 ಸೇಮ್ ಕಾಂಬಿನೇಷನ್ 3ರಲ್ಲೂ ಇದೆ. ವಾಟ್ ಡಸ್ ದಿಸ್ 1 3 10 ಡಿನೋಟ್? ಫಸ್ಟ್ ಇಸ್ ಸೆಲ್ಫ್, ಅಂದರೆ ನನ್ನ ದೇಹ. ಇದೆಲ್ಲ ಯಾವ ಥರ ಅಂದರೆ 1 ಬರೋರ್ದೆಲ್ಲ ಮಾಡೆಲ್ಸು, ಬಾಡಿ ಬಿಲ್ಡರ್ಸು, ಯೋಗ ಟೀಚರ್ಸ್, ಅವ್ರಿಗೆಲ್ಲ 1 1 1 ಬರುತ್ತೆ. ಅವ್ರಿಗೆ ಏನಿರಬೇಕು ಅಂದರೆ ಒಂದೇ ಒಂದು ಸೋಂಬೇರಿತನ ಇರಬಾರ್ದು. ಬಾಡಿ ಬಿಲ್ಡರು, ಟ್ರೈನರು, ಅವ್ನು ಬೆಳಿಗ್ಗೆ 5 ಗಂಟೆಗೆ ಹೋಗಲೇಬೇಕು. ಮಳೆ ಬರಲಿ, ಚಳಿ ಬರಲಿ, ಗಾಳಿ ಬರಲಿ, ಯಾರು ಸತ್ತೋಗಿರಲಿ, ಹೋಗಲೇಬೇಕು. ಯೋಗ ಟೀಚರ್ಸ್ ಬೆಳಿಗ್ಗೆ ಎದ್ದು ಹೋಗಲೇಬೇಕು. ಮಾಡೆಲ್ಸು, ಇವತ್ತು ನಾನು ಹೋಗಲ್ಲ, ಪ್ರದರ್ಶನ ಮಾಡಲ್ಲ ಅಂದರೆ ಬೇರೆಯವ್ರಿಗೆ ಯಾರಿಗೂ ಅವಾರ್ಡ್ ಕೊಡ್ತಾರೆ. ಮಾಡೆಲ್ಸ್ ಹೋಗಿ ಅವ್ರದ್ದು ಬಾಡಿನ ತೋರಿಸಿ ಹಿಂಗೆ ಹಂಗೆ ಹಂಗೆ ತೋರಿಸಿ. 1 ಈಸ್ ದಿ ಪರ್ಸನಾಲಿಟಿ. ಯಾವಾಗ ಇವ್ರಿಗೆ 1 ಬರುತ್ತೋ ಸೆಲ್ಫ್ ಪರ್ಸನಾಲಿಟಿ ಮೇಲೆ ಹೋಗಬೇಕು. ಇವ್ರು ಎದ್ದೋಗ್ಬೇಕು. ಅವ್ರಿಗೆ ಡೌಟ್ ಬಂತು, ಅವ್ರು ಯಾರೋ ಮಾತಾಡಿದ್ರು, ಅವ್ರಿಗೆ ಡೌಟ್ ಬಂತು, ದಟ್ ಹೀ ಈಸ್ ನಾಟ್ ಗೋಯಿಂಗ್ ಬೈ ಹಿಮ್ಸೆಲ್ಫ್. ಇದು ಪ್ಯೂರ್ ಸೆಲ್ಫ್ ಡ್ರಿವನ್ ದಶ. ಎದ್ದೋದ್ರೆ ಕೋಟಿಗಟ್ಟಲೆ, ಮಲ್ಕೊಂಡಿದ್ರೆ ಚೊಂಬು ಇಲ್ಲ. ಎದ್ದೋದ್ರೆ ಕೋಟಿಗಟ್ಟಲೆ, ಇಷ್ಟೇ ನಾವು ಹೇಳೋದು. ದೇ ಹ್ಯಾವ್ ಟು ಡ್ರೈವ್. ಗ್ರಹಗಳು 2 ಥರ ಹೇಳ್ತವೆ. ನೀನು ಆರಾಮಾಗಿ ಹೋಗು, ಬೇಕಾದಷ್ಟು ದುಡ್ಡು ಕೊಡ್ತೀನಿ. ನೀನು ತುಂಬ ಕಷ್ಟಪಡೋ, ಏನೂ ಕೊಡಲ್ಲ. ನೀನು ಕಷ್ಟನೇ ಪಡಬೇಡ, ಮನೇಲೇ ಕೂತಿರೋ, ಹಾಕ್ತೀನಿ. ಇಲ್ಲ, ನೀನು ಎದ್ದೋದ್ರೆ ಕೋಟಿಗಟ್ಟಲೆ ಕೊಡ್ತೀನಿ. ದೇರ್ ಆರ್ ಸರ್ಟೆನ್ ಪಾಕೆಟ್ಸ್. ಆಲ್ವೇಸ್ ಹಾರ್ಡ್ ವರ್ಕ್ ಈಸ್ ನಾಟ್ ಒನ್ ಡೆಫಿನೇಷನ್. ಹಾರ್ಡ್ ವರ್ಕಲ್ಲಿ ಸಪ್ರೇಟ್ ಡೆಫಿನೇಷನ್ಸ್ ಇದೆ. ಕೆಲವರು ಸ್ಮಾರ್ಟ್ ವರ್ಕ್ ಮಾಡ್ತಾರೆ, ಕೋಟಿ ಮಾಡ್ತಾರೆ. ಕೆಲವು ಹಾರ್ಡ್ ವರ್ಕ್ ಮಾಡ್ತಾರೆ, ದುಡ್ಡೇ ಬರಲ್ಲ. ಹೌದು. ಕೆಲವು ಹಾರ್ಡ್ ವರ್ಕ್ ಮಾಡ್ತಾರೆ, ತಕ್ಕ ಫಲ ಬರುತ್ತೆ. ಎಲ್ಲವೂ ಕೂಡ ಜ್ಯೋತಿಷದಲ್ಲಿ ಕರ್ಮಫಲದ ಸಿದ್ಧಾಂತದಿಂದ ಬಂದಿದೆ. ಕರ್ಮಫಲ ಸಿದ್ಧಾಂತದಿಂದನೇ ಬಂದಿರೋದು. ಓಕೆ, ಇದಕ್ಕೇನು ಪರಿಹಾರ ಮಾಡ್ಕೊಂಡ್ರೆ ಆಗಲ್ವಾ ಗುರುಗಳೇ? ಇದು ಸ್ವಲ್ಪ ಸೆಲ್ಫ್ ಅಷ್ಟೇ, ಅದೇ ಸೆಲ್ಫ್. ಅದು ಹೋಗಬೇಕು ಅಂತಂದರೆ ಇವರು ಬೇರೆ ಕಡೆ ಬಿಡಬೇಕು. ಅಂದರೆ ಇವ್ರನ್ನ ಮನೆಗೆ ಸೇರಿಸ್ಕೋಬಾರ್ದು. ನಡಿ, ನೀನು ಬೆಂಗಳೂರಲ್ಲಿರು, ಯಾವೂರಲ್ಲಿದ್ದಾರೋ ಗೊತ್ತಿಲ್ಲ, ಬಾಂಬೆಲಿರು, ಮನೇಲಿರಬಾರ್ದು. ಇವರು 1 ಅಂದಿರೋರು ಮನೇಲಿರಬಾರ್ದು. ಒಂದು ಈ PG ಗೀಜಿ ಅಂತಾರಲ್ಲ, ಅಲ್ಲಿ ಹಾಕ್ಬೇಕು. 1 ಬಂದಿರೋದೆಲ್ಲ ನೋಡಿದ್ದೀನಿ ನಾನು. ಆ ಸೆಲ್ಫ್ ಅಂತಿರೋರ್ದೆಲ್ಲ PGಲಿರಬೇಕು. PGಲಿದ್ದಾಗ ಅವ್ರಿಗೆ ತಡ್ಕೊಳಕ್ಕಾಗಲ್ಲ. ಇಲ್ಲಿ ಮನೇಲಿದ್ರಾಗ ಫೆಸಿಲಿಟಿ 1ಗೆ ನನ್ನ ದೇಹಕ್ಕೆಲ್ಲ ಸಿಗ್ತಾ ಇದೆ, ನಾನು ಯಾಕೆ ಹೋಗ್ಬೇಕು ಈ ದೇಹ? ಯಾವಾಗ ಸಿಗಲ್ವೋ ದಟ್ ಬಾಡಿ ಡ್ರೈವ್ಸ್. ಇದು ಅಸ್ಟ್ರಾಲಜಿಲಿ ಇರೋದು. ಈ ಥರ ಎಲ್ಲಿ ಯಾವ ಜ್ಯೋತಿಷದಲ್ಲಿ ಹೇಳ್ತಾರೆ ಈ ಥರ. ಇವ್ರಿಗೆ ದೋಷ ಇದೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಸ್ತಾರೆ. ಆ ಪೂಜೆ ಮಾಡಿಸ ಅವ್ನು ಹೆಂಗೆ ಎದೊಳ್ತಾನೆ, ಅಲ್ಲೆಲ್ಲೋ ಪೂಜೆ ನಡೀತಿ, ಇವ್ನಿಗೆ ಎಲ್ಲಿ ಡ್ರೈವ್ ಆಗುತ್ತೆ? ಆ್ಯಕ್ಷನಲ್ಲಿ ಕೆಲವು ಇರಬೇಕು ಅಂತ ಗ್ರಹಗಳು ಹೇಳ್ತವೆ. ಆ್ಯಕ್ಷನಲ್ಲಿ ಅವನ್ನ ದೂರ ತಳ್ಳಿ. ಹಿ ವಿಲ್ ಗೆಟ್ ಎ ಜಾಬ್ ಇನ್ 3 to 6 months. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗುತ್ತೆ. ಇನ್ನು ವೀಕ್ಷಕರೇ, ಜ್ಯೋತಿಷ್ಯವನ್ನು ನೀವು ಕೂಡ ಕಲಿತ್ಕೊಳ್ಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ, ಭವಿಷ್ಯ ಹೇಗಿದೆ ಅಂತ ನೀವೇ ಅದನ್ನು ನೋಡ್ಕೊಳ್ಬೇಕು ಅನ್ನೋಂಥ ಇಂಟ್ರೆಸ್ಟ್ ನಿಮಗೇನಾದರೂ ಇತ್ತು ಅಂತ ಹೇಳಿದ್ರೆ, ಒಂದು ಸುಲಭವಾದಂತಹ ಒಂದು ಪರಿಹಾರವನ್ನು ಗುರೂಜಿಯವರು ನಿಮಗೆ ಒದಗಿಸಿ ಕೊಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಇದೇ ತಿಂಗಳು 15ನೇ ತಾರೀಕು ಆನ್ಲೈನ್ ಬ್ಯಾಚಸ್ನ ಅವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. 105 ಬ್ಯಾಚ್ಗಳನ್ನು ಕಂಪ್ಲೀಟಾಗಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ. ಇದು 106ನೇ ಬ್ಯಾಚ್ ಆಗಿದೆ. ಈ ಒಂದು ಬ್ಯಾಚ್ಗೆ ನೀವು ಕೂಡ ಸೇರ್ಕೊಳ್ಳಿಕ್ಕೆ ಅವಕಾಶವಿದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಅಥವಾ ಹೆಸರನ್ನು ನೀವು ನೋಂದಾಯಿಸ್ಕೊಳ್ಬೇಕು ಅನ್ನೋದಾದರೆ ನಿಮ್ಮ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ.
ಇನ್ನು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಗುರೂಜಿಯವರು ನಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳ್ಕೊಡ್ತಾ ಇದ್ರು. ಸೊ ಸ್ಟಾಕ್ ಮಾರ್ಕೆಟ್ಗೂ ಈ ಜಾತಕಕ್ಕೂ ಏನಾದರೂ ಸಂಬಂಧವಿದೆಯಾ ಗುರುಗಳೇ ಅಂತ ನಾನು ಕೇಳಿದೆ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಶ್ರೀಮಂತರಾಗಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಆದರೆ ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡೋದ್ರಿಂದ, ಅಂದರೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋದ್ರಿಂದ ಬೇಗ ಶ್ರೀಮಂತರಾಗಬಹುದು ಅಥವಾ ಬೇಗ ದುಡ್ಡನ್ನು ಗಳಿಸಬಹುದು ಅನ್ನೋ ಒಂದು ಮೆಂಟಾಲಿಟಿ ಇರುತ್ತೆ. ಸೊ ನಮ್ಮ ಟೈಮ್ ಚೆನ್ನಾಗಿದ್ರೆ ಅಲ್ಲಿ ಹೂಡಿಕೆ ಮಾಡಿದಾಗ ಅಂಥ ಸಂದರ್ಭದಲ್ಲಿ ಒಳ್ಳೆ ಲಾಭ ನಮಗೆ ಸಿಗುತ್ತಾ ಗುರುಗಳೇ? ಸೊ ಟೈಮ್ ಚೆನ್ನಾಗಿದೆಯಾ ಇಲ್ವಾ ಅಂತ ತಿಳ್ಕೊಂಡು ಹೂಡಿಕೆ ಮಾಡ್ಬೋದಾ ಅಂತ. ಟೈಮ್ ಚೆನ್ನಾಗಿದೆಯೋ ಇಲ್ವೋ, ಟೈಮ್ ಚೆನ್ನಾಗಿದ್ದಾಗ ಆ್ಯಕ್ಚುಲಿ ಶೇರ್ ಮಾರ್ಕೆಟ್ಗೆ ಹೋಗಲ್ಲ. ಟೈಮ್ ಚೆನ್ನಾಗಿದ್ದಾಗ ಶೇರ್ ಮಾರ್ಕೆಟ್ಗೆ ಹೋಗಲ್ಲ. ಆ ಟೈಮು ಬೇಜಾರಾದಾಗ ಎರಡು ಥರ ಆಗುತ್ತೆ. ಒಂದು ಏನೋ ಒಂದು 75,000 1 ಲಕ್ಷ ಬರ್ತಾ ಇದೆ, ಅದು ಯಾಕೋ ಕೆಲಸ ನಡ್ಕೊಂಡು ಹೋಗ್ತಾ ಇದೆ, ಖಾಲಿ ಬಿದ್ದಿದ್ದೀನಿ, ಸೊ ಇನ್ನೂ ಸ್ವಲ್ಪ ದುಡ್ಡು ಮಾಡೋಷ್ಟು ಎನರ್ಜಿ ಒಳಗಡೆ ಇದೆ, ಇನ್ನು ಯಾವುದಕ್ಕೆ ಮಾಡಲಿ, ಒಂದು ಸ್ವಲ್ಪ ಬ್ಯಾಂಕಲ್ಲೂ ದುಡ್ಡು ಉಳಿದಿದೆ, ತಗೊಂಡು ಒಂದು ಅಲ್ಲಲ್ಲಿ ಹಾಕಿ ನೋಡೋಣ ಅನ್ನೋದೂ ಕೂಡ ಟೈಮ್. ಓಕೆ. ಸೊ ನಾರ್ಮಲ್ ಆಗಿದ್ದಾಗಲೂ ಅಷ್ಟೇ. ಇನ್ನು ಬೇರೆಯವರು ಎಲ್ಲ ಲಾಸ್ ಆಗಿಬಿಡುತ್ತೆ, ಎಲ್ಲ ಹೊಟ್ಟೋಗುತ್ತೆ. ಎಷ್ಟೋ ಆ ಬಿಸ್ನೆಸ್ ಮಾಡಿ ಈ ಬಿಸ್ನೆಸ್ ಮಾಡಿನೂ ಹೋಗಿರುತ್ತೆ. ಅಥವಾ ತುಂಬ ಜನ 99.9% ಕೆಲಸ ಕಳ್ಕೊಂಡಿರ್ತಾರೆ. 3 ಕಡೆ ಹೋಗ್ತಾರೆ, 3 ಕಡೆನೂ 10,000 15,000 ಅವ್ರಿಗೆ ಮರ್ಯಾದೆ ಕೊಡಲ್ಲ, ಅವು ಏನೋ ಒಂದು ರೀತಿ ಅವಮಾನ ಆಗುತ್ತೆ, ತುಂಬ ಬೇಜಾರು ಮಾಡ್ಕೊಂಡು ಬಂದುಬಿಡ್ತಾರೆ. ಮತ್ತು ಇಂಥವ್ರಿಗೆ 5ನೇ ಮನೆ ಕಾಂಬಿನೇಷನ್ ನಡೆಯುತ್ತೆ. ನಾಳೆನೇ ನನಗೆ ಒಂದು 70,000 80,000 1 ಲಕ್ಷ ರಿಚ್ ಆಗಿಬಿಡ್ಬೇಕು, ಕಟ್ಬಿಡ್ಬೇಕು ಅಂತ. ಇದುವರೆಗೂ ಯಾರು ಒಬ್ರು ಅಡ್ವರ್ಟೈಸ್ಮೆಂಟ್ ಹಾಕಿದಾರಾ? ನಾನು ಪಬ್ಲಿಕ್ ಒಂದು ಪ್ರಶ್ನೆ ಕೇಳ್ತೀನಿ. ನಾನು ಶೇರ್ ಮಾರ್ಕೆಟಿಂದ ನನ್ನ ಮಗಳ ಮದುವೆ ಮಾಡಿದೆ, ನನ್ನ ಮಗಳನ್ನು ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕಿ ಮದುವೆ ಮಾಡಿದೆ, ಅದ್ಯಾವುದೋ ಸರ್ಕಲ್ ಬರ್ತದೆ, ಯಾವುದೋ ಸರ್ಕಲ್, ಆನ್ಲೈನ್ ಸರ್ಕಲ್ ಅಂತ ಹೇಳ್ತಾರಲ್ಲ, ಅದ್ರಲ್ಲಿ ನಾನು ದುಡ್ಡು ಹಾಕಿದೆ, ಗುಡಿಸ್ಲಲ್ಲಿದ್ದೆ, ದೊಡ್ಡ ಬಂಗ್ಲೆ ತೊಗೊಂಡೆ, ಇನ್ನೂ ಆಸೆಗೆ ಮತ್ತೆ ದುಡ್ಡು ಹಾಕಿದೆ, ಆ ಸರ್ಕಲಲ್ಲಿ ಏನೋ ಗೇಮ್ ಮಾಡಿದೆ, ಈಗ ಮತ್ತೆ ವಾಪಸ್ಸು ನಾನು ಅದೇ ಮನೆಗೆ ಬಂದಿದ್ದೀನಿ, ನೀವು ಆಡಿ ಅದೇ ಮನೆಯಲ್ಲೇ ಉಳಿರಿ. ಇಷ್ಟೇ ಅದರದ್ದು ಆ್ಯಡು. ಈ ಶೇರ್ ಮಾರ್ಕೆಟ್ಸು ಇಷ್ಟೇ. ನಾನು ಮಗಳು ಮದುವೆ ಮಾಡಿದೆ ಅದನ್ನು ನೋಡಿದ್ದು ಯಾರೂ ಇಲ್ಲ. ಯಾರಾದರೂ ಒಬ್ಬರು ಶೇರ್ಸಲ್ಲಿ ಇರಬಹುದು, ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ದಿ ಪರ್ಸಂಟೇಜ್ ಈಸ್ ವೆರಿ ಇಂಪಾರ್ಟೆಂಟ್ ವೆನ್ ವಿ ಆರ್ ಗೋಯಿಂಗ್ ಅಟ್ ಎ ಲಾರ್ಜ್ ಸ್ಕೇಲ್. ಒಂದು ಯಾವುದೋ ಒಂದು ಸ್ಟ್ರೈಡ್ಸ್ ಅನ್ನೋದೊಂದು ಮಾರ್ಕೆಟ್ ರಿಸರ್ಚ್ ಇದೆ. ಆ ಸ್ಟ್ರೈಡ್ಸ್ ಯಾವುದೇ ಮಾರ್ಕೆಟ್ ರಿಸರ್ಚ್ ಹೇಳುತ್ತೆ, ಯಾವುದೇ ಒಂದು ವಿಚಾರ ಅದು ಬೂಮ್ ಆಗಬೇಕು ಅಂತಂದರೆ ದಿ ಸ್ಕೇಲ್ ಶುಡ್ ಬಿ ಮೋರ್ ದ್ಯಾನ್ 30%. ಅಂದರೆ ಒಂದು ಪ್ರಾಡಕ್ಟ್ ಆಗಿರ್ಬೋದು, ಒಂದು ಜ್ಯೋತಿಷ್ಯ ಆಗಿರ್ಬೋದು, ಅಥವಾ ಒಂದು ಪದಾರ್ಥ ಆಗಿರ್ಬೋದು, ಒಂದು ಟಿವಿ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮೊಬೈಲ್ ಕಂಪನಿ, ಅವ್ರು 100 ಪ್ರಾಡಕ್ಟ್ ಇಟ್ಟಿದ್ರೆ 30% ತೊಗೊಂಡು ಸ್ಯಾಟಿಸ್ಫೈ ಆದರೆ ನೆಕ್ಸ್ಟ್ 70% ಖಾಲಿ ಆಗಿಬಿಡುತ್ತೆ. ಸೊ 30 ಇಸ್ ದಿ ರೇಷಿಯೋ, 30:70 ಅಂತ ಕರೀತಾರೆ ಅದಕ್ಕೆ. 30% ಆಫ್ ದಿ ಪೀಪಲ್ ಗಿವ್ಸ್ ಪಾಸಿಟಿವ್ ರಿಸಲ್ಟ್, ರೆಸ್ಟ್ 70 ವಿಲ್ ಆ್ಯಡ್ ಆನ್. ಫಸ್ಟ್ 30%ಗೆ ಪ್ರಾಬ್ಲಮ್ಮು. ಎಲ್ಲ ಕಂಪ್ನಿನೂ ಅಷ್ಟೇ, ಮೊದಲು 10 ಪೀಸ್ ಇಟ್ಟಿದ್ದಾರೆ, ಮೊದಲು 3 ಪೀಸ್ ಹೋಗೋರ್ಗೂ ಅಷ್ಟೇ ಖಾಲಿ ಆಗೋದು, ಟಫು. ನೆಕ್ಸ್ಟ್ 7 ಟಕ್ಕನ್ ಖಾಲಿ ಆಗ್ಬಿಡುತ್ತೆ. ತರಕಾರಿ ಮಾಡೋರು ನೋಡಿ, ಬೆಳಗಿನ ಸಾಯಂಕಾಲ ಏನೂ ಆಗ್ತಾನೆ ಇರಲ್ಲ, ಅದು ಯಾರೋ 3 ಜನ ಬಂದರು ಎತ್ಕೊಂಡು 4 ಹೋದ್ರು, ಎಲ್ಲ ಖಾಲಿ. ಹೂವನೂ ಅಷ್ಟೇ, ಎಲ್ಲನೂ ಅಷ್ಟೇ. ಸೊ ದಟ್ 30%, ಇದನ್ನು ಸರ್ವೆ ಮಾಡಿದ್ದಾರೆ ಸ್ಟ್ರೈಟ್ಸ್ ಅವರು. ವಾಟ್ ಎವರ್ ಶೇರ್ಸು ಅಷ್ಟೇ, ಅದೇನಾದ್ರು ಒಂದು 30% ಆಫ್ ದಿ ಪೀಪಲ್ಗೆ ಅದು ಪಾಸಿಟಿವ್ ಇದ್ದಿದ್ರೆ ಇವತ್ತು ಎಲ್ಲರೂ ನಾನು ಮನೆ ತೊಗೊಂಡಿದ್ದೀನಿ, ನಾನು ಕಾರ್ ತೊಗೊಂಡಿದ್ದೀನಿ, ನಾನು ಶೇರ್ಸ್ ಬಂದಿರೋ ದುಡ್ಡಲ್ಲಿ ಮದುವೆ ಆಗಿದ್ದೀನಿ ಹೇಳ್ಬೋದಲ್ಲ, ನಾನು ಶೇರ್ ದುಡ್ಡಲ್ಲಿ ಆಪ್ರೇಷನ್ ಮಾಡಿಸ್ಕೊಂಡಿದ್ದೀನಿ. ಆಹಾ ಕರ್ಮ. ಓಕೆ ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರವನ್ನು ನಮಗೆ ತಿಳಿ ಹೇಳಿದ್ದೀರಾ, ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇವತ್ತಿನ ನಕ್ಷತ್ರ ನಾಡಿ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ನಾವು ನಿಮಗೆ ಕೊಟ್ಟಿದ್ದೀವಿ. ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 8 ಗಂಟೆಗೆ. ಧನ್ಯವಾದಗಳು.